ಅಂತ ಮಾತ್ರ ನನಗಿದೆ, ದೃಢ ಇದೆ ನನ್ಗದು. ಮತ್ತ ಅದರ ಕಾಯಿಲೆ ಎಲ್ಲ ಬಂದಾಗ ಗಾಬರಿ ಆಗ್ತೀನಿ. ಸಣ್ಣ ಸಣ್ಣ ಕಾಯಿಲೆ ಬಂದ್ರೆ ಪರವಾಗಿಲ್ಲ, ದೊಡ್ಡ ಕಾಯಿಲೆ ಏನಾದ್ರು ಬಂದ್ಬಿಟ್ರೆ, ಏನಾದ್ರು ಆಗ್ಬಿಟ್ರೆ, ಮತ್ ಯಾವ್ದಾರು ಆದೀನ ಆಗ್ಬಿಟ್ರೆ, ಏನಾರು ಆದ್ರೆ ಎಲ್ಲಾ ಭಯಗಳು ಇದೆ ನನಗೆ. ಹಾಗಾಗಿ ನೀವೇನು ಬ್ರಹ್ಮಜ್ಞಾನ ಹೇಳ್ತಾರಲ್ಲ ಅಪ್ಪಾಜಿ, ನನಗಂತೂ ಅದೇನೋ ನಿಜ ಅನಿಸ್ತಿಲ್ವಲ್ಲಪ್ಪ ಅಂತ. ಅವಾಗ ಅಪ್ಪ ಅವ್ರು ಅಂದ್ರು, ಯಾವ್ದು ಸತ್ಯ ಇಲ್ವಲ್ಲ ಅದ್ರ ಮೇಲೆ ಇಷ್ಟೊಂದು ನೀವ್ ಇದೀರಾ, ಅನುಭವ ಅಂತೀರಾ, ಇನ್ ಸತ್ಯದ ಅನುಭವ ಹೇಗಿರ್ಬೋದು ಅಂತಂದ್ರು ಅವ್ರು. ಯಾವ್ದು ಇಲ್ವೋ ಅದನ್ನ ನೀವು ಎಷ್ಟು ದೃಢವಾಗಿ ನೀವು ಹೌದು ಹೌದು ಅಂತೀರೋ, ಯಾವ್ದಕ್ ಅಸ್ತಿತ್ವನೇ ಇಲ್ಲ ಅದನ್ನ ಹೌದು ಅಂತೀರಾ, ಯಾವ್ದು ಇದೆಯೋ ಅದು ಹಾಗಾದ್ರೆ ಅದ್ರ ಅನುಭವ ಹೇಗಿರ್ಬೋದು ಅಂತ ಅಂದ್ರು. ಅದು ಅವ್ರ ಕರುಣೆಯಿಂದಾನೇ ಆಗ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅದು. ಸುಮ್ನೆ ಹೌದಪ್ಪ ಹೌದೌದು ನಾ ಬ್ರಹ್ಮ. ಈಗ ರಮಣ ಮಹರ್ಷಿಗಳ ಹತ್ರ ಎಲ್ಲ ಹೋದಾಗ, ಎಲ್ಲಾ ಮಹಾತ್ಮರ ಹತ್ರ ಹೋದಾಗ ಬಹಳ ಅನುಭವ ಆದಂಗೆ ಎದ್ದು ಬಂದ್ಬಿಡ್ತೀವಿ. ಅಲ್ಲಿ ಯಾರು ಕೇಳದೆ ಅವ್ರಂತ ರಮಣ ಮಹರ್ಷಿ ನೀನ್ ಆತ್ಮನೇ ಇದೆಯಲ್ಲ, ಆತ್ಮನೇ ಇದೀನಿ ಬಂದ್ಬಿಡ್. ಎಲ್ಲಿ ಅನುಭವ ಬರುತ್ತೆ? ಅಂದ ತಕ್ಷಣ, ಓದ ತಕ್ಷಣ, ಪ್ರಶ್ನೋತ್ತರ ಮಾಡಿದ ತಕ್ಷಣ, ಕೇಳಿದ ತಕ್ಷಣ ಅನುಭವ ಬರುತ್ತಾ? ಅನುಭವ ತುಂಬಾ ಮುಖ್ಯ. ಅನುಭವನೇ ಇರೋದು, ಬೇಕಾಗಿರೋದು. ಅನುಭವಕ್ಕೆ ನಾನು ಇಷ್ಟು ಎಲ್ಲ ಪರದಾಡ್ತಾ ಇರೋದು. ನಾ ಎಲ್ಲಾ ಯಾಕೆ ಇಷ್ಟೊಂದು ಹೋರಾಟ ಮಾಡಿ, ಯಾಕೆ ಇಡೀ ಜಗತ್ತೇ ದೇಹ ನಾನು ಅನ್ನುತ್ತೆ. ಅದ್ರಲ್ಲೇನ್ ದೊಡ್ಡ ವಿಶೇಷ? ಅದೇನ್ ದೇಹ ನಾನು ಅನ್ನೋದು ಏನ್ ದೊಡ್ಡದಲ್ಲ, ಅಲ್ಲ ಅನ್ನೋದ್ರ ಕಡೆ ಹೋಗ್ಬೇಕಾಗಿದೆಯಲ್ಲ ಈಗ, ಅದೇ ದೊಡ್ಡ ಸಾಧನ. ಅದು ಸುಮ್ನೆ ಅದೇ ಬರೋದ್ ಬಹಳ ಕಷ್ಟ. ಹಾಗಾಗಿ ಆ ಗುರುವಿನಲ್ಲೇ ಕೇಳ್ಬೇಕು. ಆ ಗುರುವಿನಲ್ಲಿ ಏನೇ ಮಾಡೋ ಹಾಗಿದ್ರು ಗುರುವಿನ ಹತ್ರನೇ. ಹೊರಗಡೆ ಜಗತ್ತಿನವ್ರ ಜೊತೆ ಮಾತಾಡ್ಬಾರ್ದು, ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ಗೊತ್ತಿರೋರಂಗೆ ಎಲ್ಲಾ ಉತ್ತರ ಹೇಳ್ತಾರೆ. ನೀನೇ ಇದೆ ತಾನೆ, ಮತ್ ನಾನೇ ಇದ್ಮೇಲೆ ನಾನೇ ಪ್ರಶ್ನೆ ಕೇಳ್ತಿದ್ದೆ. ನನಗೆ ಬ್ರಹ್ಮಜ್ಞಾನ ಆತ್ಮವಸ್ತುವಿನ ಅನುಭವ ಇದ್ರೆ ನಾನೇ ಸಾಧನೆ ಮಾಡಕ್ ಹೋಗ್ತೀನಿ. ನನಗ್ ದೇಹದ ಅನುಭವ ಇದೆ, ಅದನ್ನ ಯಾರಿಗಾರ ಹೇಳ್ತೀನ? ದೇಹ ನಾನು ನೋಡಿ ಅಂತೆಲ್ಲ ಇಲ್ಲ. ಹಾಗಾಗಿ ಆ ಬ್ರಹ್ಮಜ್ಞಾನದ ಅನುಭವ ಬರ್ಲೇಬೇಕು ಅಂತಂದ್ರೆ ಜೀವ ಭಾವ ಒಂದು ಸ್ವಲ್ಪನೂ ಉಳಿಬಾರ್ದು. ಒಂದೇ ಒಂದು ಚೂರು, ಒಂದು ಕಣ ಉಳಿದಿದೆ ಅಂದ್ರೂ ಅಲ್ಲ ಅದು. ಈಗ ಕಣ್ಣಿನೊಳಗಡೆ ಒಂದ್ ಸಣ್ಣ ಧೂಳು ಬಿದ್ದಿದೆ, ಆರಾಮಿರ್ತೀವ? ಹಂಗೆ ಈ ಬ್ರಹ್ಮಜ್ಞಾನದಲ್ಲೂ ಅಷ್ಟೇ. ಒಂದ್ ಸ್ವಲ್ಪ ದೇಹ ಭಾವ ಇದೆ ರೀ, ಇನ್ ಬಾಕಿದೆಲ್ಲ ಹೋಗಿದೆ, ಒಂದ್ ಚೂರು ಉಳ್ಕೊಂಡಿದೆ ಅಲ್ಲ. ಆ ದೇಹ ಮೂರು ರೀತಿ ಇದೆ. ಅದು ಸೂಕ್ಷ್ಮ ದೇಹ, ಕಾರಣ ದೇಹ, ಈ ಮೂರೂ ದೇಹಗಳು ಹೋಗ್ಬೇಕಾಗಿದೆ. ಹಾಗಾಗಿ ಇದು ಹಗಲಿರುಳು ಆ ಗುರುವಿನಲ್ಲಿ ಪ್ರಾರ್ಥನೆ, ಕರುಣೆ, ಹಗಲಿರುಳು ನಡಿಬೇಕು. ಎಲ್ಲಾ ಮಹಾತ್ಮರು ಎಷ್ಟು ಪರದಾಡಿದ್ದಾರೆ ಅದಕ್ಕೆ ನೋಡ್ಬೇಕು. ಜ್ಞಾನದ ಬಯಕೆಗಾಗಿ ಎಲ್ಲಾ ಮಹಾತ್ಮರು ಹತ್ತಿದ್ದಾರೆ, ಮಾಡಿದ್ದಾರೆ. ಏನು ತಪಸ್ಸು ಕಷ್ಟಗಳನ್ನ ನಾವು ಅದನ್ನ ಬರೀ ಓದಕ್ಕಾಗಲ್ಲ, ಮಾಡದ್ ಆಮೇಲೆ ಇರ್ಲಿ. ಎಲ್ಲಾ ಸಿದ್ಧಾರೂಢರಾಗ್ಲಿ, ಅವ್ರ ಏನ್ ಮನೆಯಿಂದ ಹೊರಟ್ರಲ್ಲ, ಆಮೇಲೂ ಅವ್ರ ಏನ್ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ಏನ್ ಕಷ್ಟ ಕೊಟ್ರಲ್ಲ ಅವರಿಗೆ, ಯಾಕೆ? ಆದ್ರೂ ಅವ್ರು ಅದನ್ನೆಲ್ಲಾ ತಡೀತಿದ್ರಲ್ಲ, ಯಾವುದರ ಅನುಭವದಲ್ಲಿ? ಹಾಗಾದ್ರೆ ಆ ಆತ್ಮಾನುಭವ ಆ ರೀತಿ ಇದೆ. ಆ ಆತ್ಮಾನುಭವದ ಮುಂದೆ ಈ ಜಗತ್ತಿನ ಕಷ್ಟಗಳು ಕಷ್ಟನೇ ಅಲ್ಲ. ಇದು ಯಾವ್ದು ಅಲ್ಲ, ಆ ಆನಂದನೇ ಆ ರೀತಿ ಇದೆ. ಮತ್ ನನ್ನೊಳಗೆ ಇದೆ, ಇನ್ನೆಲ್ಲೋ ಹುಡುಕದಲ್ಲ. ಈಗ ಏನ್ ಮಾತಾಡ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ, ಅದರ ಅಸ್ತಿತ್ವದಲ್ಲಿ ಇದಕ್ಕೆ ಅಸ್ತಿತ್ವ ಬಂದಿದೆ, ಆದ್ರೆ ಭಾನ ಬರ್ತಿಲ್ಲ. ಅಲ್ಲೇ ಇದೆ, ಅಲ್ಲೇ. ಈಗ ಕತ್ತಲ್ಲಿ ಸರ, ಅದು ಯಾವಾಗ್ಲೂ ಉದಾಹರಣೆ ಹೇಳ್ತಿರ್ತಾರೆ ರಮಣ ಮಹರ್ಷಿಗಳಾಗ್ಲಿ ಎಲ್ಲಾರು ಆಗ್ಲಿ. ಅದನ್ನ ಕತ್ತಲಿಗ ಅವರು ಏನೋ ಒಂದು ನಕ್ಲೆಸ್ ಹಾಕೊಂಡಿದ್ದಾರೆ ಅವ್ರು. ಆಮೇಲೆ ಸ್ನಾನ ಮಾಡಕ್ ಹೋದಾಗ್ಲೋ ಏನೋ ಮಾಡ್ದಾಗ್ಲೋ ಅದು ಹಿಂದೆ ಹೋಗ್ಬಿಟ್ಟಿದೆ. ಬಂದ ತಕ್ಷಣ ಗಾಬರಿ ಆಗಿ ಕಾಣಿಸ್ದೆ ಏನು ಅಳೋದು ಮಾಡೋದು, ಅದು ಈಗೊತ್ತು ಚಿನ್ನದ ಅಷ್ಟೊಂದಾಗಿದೆ, ಹಿಂಗಾಗಿದೆ, ಕಳ್ದೋಗಿದೆ, ಏನ್ ಮಾಡೋದು, ಬಹಳ ದುಃಖಿಯಾಗಿ ಎಲ್ಲಾ ತುಂಬಾ ಪರದಾಡ್ತಿರ್ತೆ. ಆಗ ಯಾರೋ ಪಕ್ಕದ ಮನೆಯವರ ಸ್ನೇಹಿತರು ಯಾರೋ ಬಂದು ಹೇಳ್ತಾರೆ, ನಿನ್ ಕತ್ತಲೆ ಇದೆ ನೋಡಲ್ಲಿ, ಹಿಂದ್ಗಡೆ ಹೋಗಿದೆ ಅಂದ ತಕ್ಷಣನೇ ಏನ್ ಆರಾಮಾಗ್ಬಿಡ್ತೀನಲ್ಲ. ಕಳೆದೋಗಿದ್ಯಾ? ಕಳೆದೋಗಿಲ್ಲ. ಆದ್ರೆ ಕಳೆದೋಗಿದೆ ಅನ್ನೋ ದುಃಖ ಆಗಿರುತ್ತಾನೆ, ಆಗಿದೆ. ಮತ್ ಸಿಕ್ದಂಗ ಆಗಿದೆ. ಹಾಗೆ ಈ ಬ್ರಹ್ಮಜ್ಞಾನನು. ಆತ್ಮವಸ್ತು ಇಲ್ವಾ? ಇಲ್ಲ, ಅಲ್ಲೇ ಇದ್ದೀನಿ. ಮತ್ ಅನುಭವ ಇಲ್ವಾ? ಇಲ್ಲ, ಅದೇ ಅನುಭವದಲ್ಲಿ ಇದ್ದೀನಿ. ಆ ಅನುಭವದಿಂದನೇ ದೇಹಾದಿಗಳು ಬಳಸ್ತಾ ಇದ್ದೀನಿ. ಅದರ ಅಸ್ತಿತ್ವದಲ್ಲಿ ದೇಹಾದಿಗಳಿಗೆ ಅಸ್ತಿತ್ವ, ಆದ್ರೆ ಅದ್ ನನಗ್ ಗೊತ್ತಾಗ್ತಾನೆ ಇಲ್ಲ. ಹಾಗಾಗಿ ಈ ದೇಹ ನಾನಲ್ಲ, ಈಗೇನು ನೀನನ್ಯವೆನಗೆ ಅಂತ ದೇಹದಿಂದ ಪ್ರತ್ಯೇಕ ಆಗೋದಿದೆಯಲ್ಲ, ಅತ್ಯಂತ ಶ್ರೇಷ್ಠ ಸಾಧನ. ಬೇರೆ ಎಲ್ಲಾ ಸಾಧನಗಳನ್ನ ಒಂದು ತಕ್ಕಡಿ, ಇದೊಂದೇ ಸಾಧನ, ಇದರಷ್ಟು ತೂಕ ಯಾವುದು ಬರಲ್ಲ. ಅದಕ್ಕೆ ಜ್ಞಾನ ಅತ್ಯಂತ ಉತ್ಕೃಷ್ಟ. ಬಾಕಿ ಎಲ್ಲಾ ಸಾಧನೆಗಳು ದೇಹ ನಾನು ಅಂತ ಮಾಡೋದು. ಇದೊಂದೇ ದೇಹ ನಾನಲ್ಲ. ಜ್ಞಾನದಲ್ಲಿ ಸಾಧಕನೇ ನೀನಲ್ಲ. ಸಾಧಕ ಅಲ್ಲೆಲ್ಲ ನಾನ್ ಸಾಧಕ ಆಗ್ಬೇಕು, ಮಾಡ್ಬೇಕು, ಹಿಂಗಾಗ್ಬೇಕು, ಮನಸ್ಸಿನ ಹಿಂಗಾಗ್ಬೇಕು, ಅದೇ ನೀನಲ್ಲ ಅನ್ನೋದು. ಅಂದ್ರೆ ಎಷ್ಟು ಮನಸ್ಸು ಅದಕ್ಕೆ ಉನ್ನತ ಮಟ್ಟ ಏರ್ಬೇಕಲ್ಲ, ಬದುಕೋ ಹಾಕ್ಬೇಕಾಗತ್ತೆ. ಗುರುವಿನ ಕೃಪೆ ಬೇಕು ಎಲ್ಲದಕ್ಕಿಂತ. ಗುರು ಕರುಣೆ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಹಾಗಾಗಿ ಅಂತ ಗುರು ಕರುಣೆನ ಯಾವಾಗ್ಲೂ ಬೇಡ್ತಾ ಇರ್ಬೇಕು.
ಸಂಸಾರದ ಸಮಸ್ಯೆಗಾಗ್ಲಿ ಜ್ಞಾನದಕ್ಕಾಗ್ಲಿ ನಾನು ಜ್ಞಾನಕ್ ಮಾತ್ರ ಕೇಳ್ತೀನಿ, ಪ್ರಪಂಚದನ್ನ ಗುರುಗಳಿಗೆ ಕೇಳಲ್ಲ ಅಂತ ಅನ್ಬಾರ್ದು ಅಂತ ನಮ್ ಸದಾಶಿವ ಗುರುಗಳು ಹೇಳ್ತೇವೆ. ಮೂರ್ಖ ಇದ್ದಾನೆ ಅವನು ಅಂತಿದ್ರು. ಯಾರ್ ನನಗೆ ಬೇಡ ಬೇಡ ಗುರುಗಳ ಹತ್ರ ಬರೀ ಹೋಗಿ ನಾನು ಅಧ್ಯಾತ್ಮ ಹೆಂಗ್ ಅಧ್ಯಾತ್ಮ ಮಾಡಕ್ಕಾಗತ್ತೆ? ಸನ್ಯಾಸಿಗಳಿಗೆ ಅದಕ್ಕಾಗಿ ಬದುಕನ್ನಿಟ್ಟಿರೋರಿಗೆ ಅಧ್ಯಾತ್ಮ ಮಾಡಕ್ ಕಷ್ಟ ಇದೆ. ಇನ್ನ ಸಂಸಾರದವನು ಹೆಂಡತಿ ಮಕ್ಕಳು ಮೋಹ ಮಮಕಾರ ಇರೋನು ಗುರು ಕರುಣೆ ಇಲ್ದೆ ಅದನ್ನ ಸರಿಯಾಗಿಲ್ದೆ ಬ್ರಹ್ಮಜ್ಞಾನ ಹೆಂಗ್ ಪಡೆಯಕ್ಕಾಗತ್ತೆ? ಮೊದಲು ಬದುಕು ಸರಿ ಆಗ್ಬೇಕು. ಆ ಬದುಕು ಸರಿ, ಜೀವನ ಸರಿ ಆಗ್ಬೇಕು ಅಂದ್ರೆ ಗುರು ಕರುಣೆ. ಯಾರು ಗುರುವಿಗೆ ಅರ್ಪಿಸ್ತಾರೆ, ಎರಡು ಅಂತಿಲ್ಲ, ಸಂಸಾರ ಒಂದು ಅಧ್ಯಾತ್ಮ ಒಂದು ಅಂತ ಎರಡಿಲ್ಲ. ನಾನ್ ಆ ರೀತಿ ಮಾಡ್ಕೊಂಡಿರ್ತೀನಿ. ಸಂಸಾರ ಎಲ್ಲ ಮುಗಿಸ್ ಬಂದು ಅಧ್ಯಾತ್ಮ ಮಾಡೋದು, ಅಧ್ಯಾತ್ಮ ಇವಾಗ ಕೇಳಿದೀನಿ ಆಮೇಲೆ ಹೋಗಿ ಸಂಸಾರ ಮಾಡೋದು, ಆ ರೀತಿ ಎರಡಿಲ್ಲ. ಇರೋದು ಒಂದೇ ಒಂದು ಮನಸ್ಸು. ಆ ಮನಸ್ಸನ್ನ ನಾನು ಯಾವ್ದಕ್ಕಾಗಿ ಬಳಸ್ತಿರ್ತೀನೋ ಅದು ಅದನ್ನ ಮೈಗೂಡಿಸ್ಕೊತಾ ಹೋಗುತ್ತೆ. ನಾನು ವಿಷಯಾಸ್ತಿ ನಾನು ಏನ್ ಮಾಡಿದೆ ಹುಟ್ಟದಾಗಿಂದ ಇಲ್ಲಿವರೆಗೂ, ದೇಹ ನಾನು, ಇವರೇ ನೀನು, ತಂದೆ ತಾಯಿ, ಹೆಂಡತಿ ಮಕ್ಳು, ಗಂಡ, ಇದು ದುಡ್ಡು ಅವಶ್ಯ, ದುಡ್ಡಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಇವೆಲ್ಲ ಮತ್ತೆ ವಸ್ತುಗಳ ಮೇಲೆ ನಾನು ಅವಲಂಬಿತ ಆಗ್ಬಿಟ್ಟಿದ್ದೀನಿ. ಅವುಗಳ ಜೊತೆ ಅಧ್ಯಾತ್ಮತೆ ಬೆಳೆಸ್ಕೊಂಡಿದ್ದೀನಿ, ಅಷ್ಟೇನೇನೂ ಆಗಿಲ್ಲ. ಬರೀ ಅವುಗಳನ್ನೆಲ್ಲ ಕೇಳಿ ಮಾಡಿ ಅವ್ರ ಜೊತೆ ಇವ್ರ ಜೊತೆ ಹುಟ್ಟದಾಗಿಂದ ಇಲ್ಲಿವರೆಗೂ ಎಷ್ಟು ಜನರ ಜೊತೆ ನನ್ನ ಸಂಪರ್ಕ, ಎಷ್ಟು ನನ್ನ ವಾತಾವರಣದಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೆ ಮಾಡಿದ್ದಾರೆ, ಮತ್ ನನ್ನೊಳಗಡೆ ಇರುವ ಸಂಸ್ಕಾರಗಳು ಇವೆಲ್ಲಾ ಸೇರಿ 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 ಭ್ರಮೆ ಆಗಿದೆ. ಹಾಗಾಗಿ ಈಗ ಏನು ಗುರುಗಳು ಹೇಳ್ತಿದಾರಲ್ಲ, ಎನ್ನೊಡನೆ ಸಮರಸವಿದ್ದು ಈ ರೀತಿ ಸಾಧನ ಮಾಡ್ಲೇಬೇಕು. ಅದಕ್ಕೆ ಗುರು ಕರುಣೆ, ಗುರು ಧ್ಯಾನ, ಇದು ಯಾವಾಗ್ಲೂ ಹಗಲೆರಡು, ಮತ್ತೆ ಸ್ವಾಧ್ಯಾಯ ಮನನ. ಆ ಮನನಕ್ಕೆ ಗುರು ಕರುಣೆ ಇದ್ರೇನೆ ಆಗೋದು ಮನನ. ಶ್ರವಣ ಆಗೋದೇ ಬಹಳ ಕಷ್ಟ. ಆ ಶ್ರವಣವನ್ನ ನನಗೆ ಕೇಳ್ಬೇಕು ಅಂತ ಅನ್ನಿಸ್ತಲ್ಲ, ಕೋಟಿ ಜನ್ಮದ ಸುಕೃತ ಅದು. ಆದ್ರೆ ಅಷ್ಟಕ್ಕೆ ನಿಲ್ಬಾರ್ದು. ಆಯ್ತು ಒಳ್ಳೇದಾಯ್ತು ಶ್ರವಣಕ್ ಬಂದಾಯ್ತು ಎಲ್ಲ, ಅದರ ಉದ್ದೇಶ ಏನು? ಶ್ರವಣವನ್ನ ಕೇಳುವ ಉದ್ದೇಶ ಏನು? ನನ್ನನ್ ಕಳ್ಕೊಳ್ಳೋದು. ಅದು ಹೇಳೋರು ಯಾರು ಇರ್ಲಿ, ನನಗೇನದ ಅವಶ್ಯಕತೆ ಇಲ್ಲ. ಹೇಳೋರು ಯಾರು ಇರ್ಲಿ, ಯಾವ್ದಾನ ಇರ್ಲಿ, ನನ್ನತನ ನನಗೆ ಕಡಿಮೆ ಆಗ್ಬೇಕು, ನನ್ನ ಅಹಂಕಾರ ನನಗೆ ಕಡಿಮೆ ಅದು ಶ್ರವಣ. ಯಾವ ಶ್ರವಣವನ್ನ ಯಾವ ಸತ್ಸಂಗವನ್ನ ಮಾಡಿದ್ರೆ ನಾನು ನಿಸ್ಸಂಗ ಆಗ್ಬೇಕು. ನನ್ನನ್ನ ನಾನು ಬೆಳೆಸ್ಕೊಳ್ಳುವ ಸತ್ಸಂಗ ಮಾಡಬಾರ್ದು. ನಾನು ಹೋಗಿ ಅಲ್ಲಿ ಇನ್ನೂ ರಾಗದ್ವೇಷಗಳು ಬೆಳೀತು, ಅವ್ರು ಮಾತಾಡೋದು ಇವ್ರು ಮಾತಾಡೋದು, ಅವ್ರು ಹೇಳಿದ್ದು ಗುರುಗಳು ಹೇಳಿದ್ದು ಯಾವ್ದು ನನಗೆ ಸಮಾಧಾನ ಆಗ್ತಿಲ್ಲ, ಅವ್ರು ಏನೇನೋ ಹೇಳಿದ್ರು ಇವ್ರೇನೋ ಹೇಳಿದ್ರು, ಆ ತರ ಎಲ್ಲಾ ಮಾಡ್ತಿದೀನಿ ಅಂದ್ರೆ ನನ್ನ ಅಹಂಕಾರವನ್ನ ಬೆಳೆಸ್ಕೊತಾ ಇದ್ದೀನಿ ಅಂತ. ಅಬ್ಬಾ ಇವತ್ ಸತ್ಸಂಗ ಕೇಳಿದೆ ಏನ್ ಆರಾಮಾಗೋದೆ. ಆ ರೀತಿ ಆಗೋದು ಯಾರಿಂದ ಅಂದ್ರೆ ಜ್ಞಾನಿಗಳ ಪ್ರವಚನದಿಂದ. ನಮ್ಮಂತವ್ರು ನಾವು ಅಹಂಕಾರ ಬಳಸಿ ಪ್ರವಚನ ಮಾಡ್ತಿರ್ತೀವಿ. ನಮ್ಗೆ ಅಹಂಕಾರದ ಕೆಳಗಡೆನೆ ನಮ್ದು. ಮತ್ ನಾನ್ ಏನೇ ಹೇಳ್ತಿದ್ರು ಏನೊಂದ್ ಕೇಳ್ಕೊಂಡ್ ಬಂದಿರ್ತೀನಿ, ಏನ್ ಓದ್ಕೊಂಡ್ ಬಂದಿರ್ತೀನಿ, ಏನ್ ಇವ್ರ ಹತ್ರ ಹೇಳ್ಕೊ ಬಂದೆ ಅದು ಮಾತ್ರ ನಾನು ಹೇಳ್ತಿರ್ತೀನಿ. ಸ್ವಾನುಭವ ಇರೋದಿಲ್ಲ. ಹಾಗಾಗಿ ನನ್ನ ಮಾತುಗಳಲ್ಲಿ ಅದು ಸತ್ವ ಇರೋದಿಲ್ಲ, ಆ ಆನಂದದ ಸೆಲೆ ಇರೋದಿಲ್ಲ. ಅಪ್ಪ ಅವ್ರ ಮಾತಲ್ಲಿ ಯಾಕೆ ಅಂದ್ರೆ ಆನಂದದ ಸಮುದ್ರನೇ ಆಗಿದ್ರು. ಆ ಅನುಭವದಿಂದ ಮಾತುಗಳು ಬರ್ತಿತ್ತು. ಅವ್ರೇನು ನೀ ನುಡಿದರೆ ಎಲ್ಲ ಹೇಳ್ತಾರಲ್ಲ, ನೀನ್ ನುಡಿದ್ರೆ ಸಾಕು ಅದೆಲ್ಲ ಪಾವನ, ನಡೆದ್ರೆ ಸಾಕು ಅದೇ ಜಲವೇ ಪಾವನ ತೀರ್ಥ. ಅವ್ರು ಏನೇನ್ ಮಾಡ್ತಾರೆ ಯಾಕೆ ಅಂದ್ರೆ ಅವರು ಆತ್ಮವಸ್ತು ಇರ್ತಾರೆ, ಬ್ರಹ್ಮ ವಸ್ತು ಆಗಿರ್ತಾರೆ. ಹಾಗಾಗಿ ಅಲ್ಲಿ ಯಾವ ಕಲಿಲನೇ ಇರೋದಿಲ್ಲ, ಕಲ್ಮಶನೇ ಇರಲ್ಲ, ಅಹಂಕಾರಕ್ಕೆ ಅಸ್ತಿತ್ವನೇ ಇಲ್ಲ ಅಲ್ಲಿ. ಅವ್ರ ಏನು ನುಡಿ ಮಾತುಗಳು ಎಲ್ಲವೂ ಶುದ್ಧವಾದ ಅಮೃತವಾದ ಮಾತುಗಳು. ಅಲ್ಲೆಲ್ಲೂ ಅಹಂಕಾರದ ಎಲ್ಲೂ ಅಸ್ತಿತ್ವನೇ ಇಲ್ಲ. ನಾನ್ ಏನೇನ್ ಮಾತಾಡ್ತಿರ್ತೀನಿ ಅಹಂಕಾರದಿಂದಾನೇ ಮಾತಾಡ್ತಿರ್ತೀನಿ. ಹಾಗಾಗಿ ಅದು ಒಬ್ರಿಗೆ ಇಷ್ಟ ಆಗತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ರಾಗ ದ್ವೇಷ ಅದು ಇದು ಅಭಿನಯ ಎಲ್ಲಾ ನಡೀತಿರತ್ತೆ. ಯಾವಾಗ ನನ್ನ ಅಹಂಕಾರನೇ ನಾನು ಕಳ್ಕೊಂಡು ಆ ಆತ್ಮವಸ್ತುವಿನ ಅನುಭವದಿಂದ ನಾನ್ ಮಾತಾಡಿದ್ರೆ ಆಗ ಅದ್ರ ಪರಿಣಾಮ. ಆ ರೀತಿ ಆಗೋದು ಗುರು ಕರುಣೆಯಿಂದ. ಈ ರೀತಿ ಕೇಳ್ತಾ ಕೇಳ್ತಾ ಮಾಡ್ತಾ ಮಾಡ್ತಾ ಹೇಳ್ತಾ 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 ನನ್ನತನವನ್ನ ಕಳ್ಕೊತಾ ಹೋಗ್ಬೇಕು. ಈ ಗ್ರಂಥಗಳು ಇವೆಲ್ಲ ಸುಮ್ನೆ ನೆಪ ಮಾತ್ರ, ಅವುಗಳೇ ಅಲ್ಲ. ಅವುಗಳನ್ನ ತುಂಬಾ ಹಿಡಿಯೋದಲ್ಲ ಅದು. ಸುಮ್ನೆ ಏನೋ ಮಗು ಚಿಕ್ಕರಲ್ಲಿದ್ದಾಗ ನಿನ್ಗೆ ಸ್ಲೇಟ್ ಕೊಟ್ಟು ಆ ಬರೀ ಅಂತ ಕೊಟ್ಟಿರ್ತಾರೆ. ಅದನ್ನೇ ನಾನ್ ಡಿಗ್ರಿ ಓದೋರು ನಾನು ಇಟ್ಕೋತೀನಿ, ಯಾಕೆಂದ್ರೆ ಅದು ನನ್ನನ್ನ ಬೆಳೆಸಿದೆ. ನನ್ನನ್ನ ಅದನ್ನ ಬಿಟ್ಟು ಹೆಂಗಿರೋದು ಅಂತಂದ್ರೆ ಸುಮ್ನೆ ಪ್ರಾರಂಭದ ಹಂತ ಹಾಗೆ. ಹಾಗಾಗಿ ಗ್ರಂಥಗಳು ಇವೆಲ್ಲವೂ ನೆಪ ಮಾತ್ರ. ನನ್ನ ಅನುಭವ ತುಂಬಾ ಮುಖ್ಯ. ಆ ಅನುಭವಕ್ಕಾಗಿ ಗುರುವಿನಲ್ಲಿ ಯಾವಾಗಲೂ ವಂದನಂ ಗುರು ವೀರನೆ ನಿಮಗೊಂದನಂ ಸುಖ ಸಾರನೆ ಬಂಧ ಮೋಕ್ಷಗಳೆಂಬ ಇವೆರಡೇ ನನ್ನ ಬದುಕಿಗೆ ಬಹಳ. ಏನು ನನ್ನ ಬದುಕು ಬಂಧನಕ್ಕೊಳಗಾಗಿದೆಯಲ್ಲ ಅದನ್ನ ಬಿಡುಗಡೆ ಮಾಡೋದು ಗುರುಗಳು ಮಾತ್ರ. ತಂದೆ ತಾಯಿಗಳಾದರೂ ಭವ ಬಂಧ ಕಳೆಯದೆ ಹೋದರು, ಈ ಭಾವ ಒಳಗಡೆ ಇರ್ಬೇಕು ಯಾವಾಗ್ಲು. ನನಗೆ ತಂದೆ ತಾಯಿಗಳಾಗ್ಲಿ ಇವ್ರು ಯಾರು ಆಗ್ಲಿ ಇವ್ರು ಯಾರು ಆಪ್ತರಲ್ಲ,
ಇವರೆಲ್ಲರೂ ಹೌದು, ಪಾಪ ಅವ್ರೇನು ಮಾಡಕ್ಕಾಗಲ್ಲ, ಅವ್ರವ್ರ ಸಾಮರ್ಥ್ಯ ಅಷ್ಟೇ ಇದೆ, ಅವ್ರ ಮೇಲೆ ತಪ್ಪಲ್ಲ, ಅವ್ರ ಯಾರ್ದೂ ತಪ್ಪಲ್ಲ. ಆದರೆ ಈ ಬಂಧವನ್ನ ಬಿಡಿಸೋದಿಕ್ ಅವ್ರ ಯಾರ ಕೈಲೂ ಆಗೋದಿಲ್ಲ. ಯಾರಾದ್ರೂ ಇದುವರೆಗೂ ಜಗತ್ತಿನಲ್ಲಿ ಅತ್ಯಂತ ಪ್ರೀತಿ ಗಂಡನ ಮೇಲೆ, ಆ ಸತಿ ಸಾವಿತ್ರಿ ಕಥೆ ಕೇಳ್ತೀವಿ ಅಷ್ಟೇ, ಅದ್ಯಾರೋ ಕರ್ಕೊಂಡ್ ಬಂದ್ರು ಗಂಡನ್ನ ಹಂಗ್ ಮಾಡಿದ್ರು. ನಿಜ ಜೀವನದಲ್ಲಿ ಆತರ ಆಗತ್ತಾ? ಯಾರ್ದಾರು ಪ್ರಾಣವನ್ನ ಇದುವರೆಗೂ ಯಾರು ತಗೊಂಡ್ ವಾಪಸ್ ಬರಕ್ಕಾಗತ್ತಾ? ಅದೆಲ್ಲವೂ ಅಲ್ಲ. ಈಗ ಬೆಳಗ್ಗೆಯಿಂದ ಇಲ್ಲಿವರೆಗೂ ಆ ದಿನ ಹೋಯ್ತಲ್ಲ, ಪುನಃ ಬರಲ್ವಲ್ಲ. ಈ ನಿಮಿಷ ಈಗ ಮಾತಾಡ್ತಾ ಇದ್ದಂಗೆ ಈಗ ಹೋಗ್ತಾ ಇರುತ್ತೆ ಕಾಲ. ಆ ಕಾಲದ ಪ್ರವಾಹದಲ್ಲಿ ನನ್ನ ದೇಹ ಇದೆ. ಈಗ ದೇಹವು ಪ್ರತಿ ಕ್ಷಣ 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 ಅದು ಅವನತಿಯ ಕಡೆ ಹೋಗ್ತಾ ಇರುತ್ತೆ. ನನಗದ್ರ ಭಾನನೇ ಇಲ್ಲ, ಆ ಮಾಯನೇ ಆಗಿದೆ. ನನಗೇನ್ ಅನ್ಸ್ತಿದೆ, ನನಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ನಾನ್ ಟೈಮ್ ಪಾಸ್ ಮಾಡ್ತಾ ಇಲ್ಲ, ಟೈಮೇ ನನ್ನನ್ನ ಪಾಸ್ ಮಾಡ್ಕೊಂಡು ಹೋಗ್ತಿದೆ. ನನಗದ ಅನುಭವ. ನನಗೇನ್ ಅನ್ಸ್ತಿದೆ, ನಾನು ಸಮಯವನ್ನ ಕಳೀತಿದ್ದೀನಿ, ನಾನು ಸಮಯವನ್ನ ನಿರ್ಧಾರಿತವಾಗಿ ಇಷ್ಟ್ ಗಂಟೆಯಿಂದ ಇಷ್ಟು ನಾನು ಈ ರೀತಿ ಮಾಡ್ತೀನಿ ಅಂತ ಭ್ರಮೆ ಇದೆ. ಆದರೆ ಈ ದೇಹ ಕಾಲನ ಇದ್ರಲ್ಲಿ ನಿಧಾನಕ್ಕೆ ಹೋಗ್ತಿದೆ. ಬೇಗ ಅದರ ಇದು ಗೊತ್ತಾಗೋದಿಲ್ಲ. ಹೇಗೆ ಒಂದು ಗಿಡ ನಿಧಾನವಾಗಿ ಯಾವಾಗ ಅದು ಪ್ರಾರಂಭ ಆಯ್ತು ಅಂದಿನಿಂದನೇ ಅದರದ್ದು ಅವನತಿಯ ಕಡೆ ಅದು ಹೋಗ್ತಾ ಇದೆ ಅಂತ ಅರ್ಥ. ಯಾವುದು ಒಂದು ಚಲನೆ ಪ್ರಾರಂಭ ಆಯ್ತು, ಇನ್ನ ಅದು ಅವನತಿಯ ಕಡೆ. ಹಾಗೆ ಈ ದೇಹ ಇದು ತಾಯಿಯ ಗರ್ಭದಲ್ಲಿ ಚಲನೆ ಪ್ರಾರಂಭ ಆಯ್ತು, ಇದರಿಂದ ಇನ್ನ ಅದು ನಿಧಾನವಾಗಿ ಬೆಳೀತಾ 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 ಕೊನೆಗೆ ಇಳಿತಾ ಮರೆಯಾಗೋದು. ಇದೇ ಈ ದೇಹದ ಸ್ವಭಾವ. ಅದನ್ನ ಎಷ್ಟೇ ನಾನ್ ಚೆನ್ನಾಗಿಟ್ಕೊಳ್ಳಿ, ಯೋಗ ಮಾಡಿರ್ಲಿ, ಧ್ಯಾನ ಮಾಡಿರ್ಲಿ, ಕರ್ಮ ಮಾಡಿರ್ಲಿ, ತಪಸ್ ಮಾಡಿರ್ಲಿ, ಭಕ್ತಿ ಮಾಡಿರ್ಲಿ, ಏನಾರು ಶ್ರವಣವನ್ನ ಬಹಳ ಮಾಡಿದೀನಿ, ಎಲ್ಲವನ್ನೂ ಮಾಡಿದೀನಿ, ಅದಕ್ಕೇನೂ ಗೊತ್ತಿಲ್ಲ. ಮತ್ ಗುರುಗಳು, ನಾನು ಬಹಳ ಜನ, ನನಗೆ 1,00,000 ಜನ ಸೇರ್ತಾರೆ, 7,00,000 ಜನ, ಅಷ್ಟ್ ಜನ ಎಲ್ಲ ಭಕ್ತರೆಲ್ಲ ಸೇರಿ ನನ್ನನ್ನ ಪಾರ್ ಮಾಡ್ತಾರೆ, ಅದು ಆಗಲ್ಲ. ಇಡೀ ಜಗತ್ತೆಲ್ಲವೂ ನಿಂತ್ರುನು, ದೇವತೆಗಳು ದೇವ್ರು ನಿಂತ್ರುನು ವಾಪಸ್ ನನಗ್ ತಗೋಬರಕ್ಕಾಗಲ್ಲ, ವಾಪಸ್ ನನ್ನನ್ನ ಮರಣದಿಂದ ಕರ್ಕೊಂಡ್ ಬರಕ್ಕಾಗಲ್ಲ. ಈ ಬದುಕು ಅಂತ ಏನ್ ನನಗೆ ಇಷ್ಟಿದೆಯಲ್ಲ, ಬಹಳ ಇಷ್ಟು ಸೀಮಿತವಾಗಿದೆ. ಇಷ್ಟೇ ವರ್ಷ, ಇಷ್ಟೇ ದಿವಸ ಇರಬೇಕೆಂಬುವ ಕಟ್ಟು ಕರಾರು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಅದ್ರೊಳಗಡೆ ಇದ್ದೀನಿ. ಬಹಳ ಏನೋ ತುಂಬಾ ನಾನು ಸ್ವತಂತ್ರವಾಗಿದ್ದೀನಿ ಅಂತೀನಲ್ಲ, ಆ ಒಂದು ಇದನ್ನ ಉದಾಹರಣೆ ಕೊಡ್ತಾರೆ ರಾಮಕೃಷ್ಣ ಪರಮಹಂಸರು. ಒಂದು ಗಾಣದ ಎತ್ತು, ಒಂದು ಕಂಬ ಇರತ್ತಂತೆ, ಅದಕ್ಕೆ ಆ ಎತ್ತನ ಕಟ್ಟಿರ್ತಾರೆ. ಅದಕ್ಕೆ ಇಷ್ಟೇ ಸಾಮರ್ಥ್ಯ ಇರುತ್ತೆ, ಅದ್ರ ಸುತ್ತ ಮಾತ್ರ ಅದು ಹೋಗ್ತಾ ಇರ್ಬೇಕಷ್ಟೇ, ಅದನ್ನ ಬಿಟ್ಟು ಮುಂದೆ ದೂರ ಹೋಗಕ್ಕಾಗಲ್ಲ. ಹಾಗೆ ನನ್ನ ಬದುಕು ಇಷ್ಟ್ರೊಳಗಡೆನೆ ಇರುತ್ತೆ. ಅದು ಹುಟ್ಟಿದಾಗಿನಿಂದ ಹಿಡಿದು ಸಾವಿನವರೆಗೆ ಇಷ್ಟು ಅಂತ ತೀರ್ಮಾನ ಇರುತ್ತೆ. ನನಗದು ಗೊತ್ತಿಲ್ಲ. ಅಷ್ಟ್ರೊಳಗಡೆ ಯಾರ್ಯಾರೋ ವ್ಯಕ್ತಿಗಳು ಬರ್ತಾರೆ, ಜಾಗಗಳು, ನನ್ನ ಊರುಗಳು, ಇವುಗಳಾಗ್ಲಿ, ಯಾರು ಬರೋದು ಹೋಗೋದು, ತಗೊಳ್ಳೋದು ಕೊಡೋದು, ದುಃಖಿಸೋದು, ಖುಷಿ ಪಡೋದು ಎಲ್ಲಾ ಇಷ್ಟ್ರೊಳಗಡೆ ನಡೀತಾ ಇರುತ್ತೆ. ಕೊನೆ ಒಂದು ದಿನ ಇದು ಮರೆಯಾಗ್ಬಿಡುತ್ತೆ ಪಟ್ ಅಂತ. ಹಿಂಗೆ ಸುಮ್ನೆ ಒಂದು ಗುಳ್ಳೆ ಹುಟ್ಟಿತು, ಏನೇನೋ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅನ್ನೋ ಅಷ್ಟೊತ್ತಿಗೆ ಮರೆಯಾಗ್ಬಿಡುತ್ತೆ. ನನ್ನ ಬದುಕು ಹಾಗೆ ಇರೋದು. ಆದ್ರೆ ನನಗೆ ಬಹಳ ಶಾಶ್ವತ ಅನಿಸ್ತಿದೆಯಲ್ಲ, ಅದೇ ದುಃಖ ಆಗ್ತಿರೋದು. ಅದಕ್ಕೆ ಈಗ ನಿಜಗುಣರು ಹೇಳ್ತಾ ಇರೋದು, ಅಂತಹ ಅದು ಬಹಳ ಅಪಾಯದಲ್ಲಿ ಇದೆಯಾ ನೀನು. ಯಾರು ದೇಹದ ಮೇಲೆ ತುಂಬಾ ನಾನು ಅಭಿಮಾನವನ್ನ ಇಟ್ಕೊಂಡಿರ್ತೀನಲ್ಲ, ಬಹಳ ಯಾವಾಗ್ಲೂ ದೇಹದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಲ್ಲ, ತುಂಬಾ ದುಃಖಿ, ತುಂಬಾ ದೇಹಾಭಿಮಾನಿ. ಹಾಗಾಗಿ ಆ ದೇಹದ ಸವಾಸ ತನುರುಜೆ ಆಗರ ಅತಿ ದುಃಖ ಸಾಗರ. ಎಲ್ಲಿವರೆಗೂ ನೀನ್ ಅದ್ರ ಬಗ್ಗೆ ತುಂಬಾ ವಿಪರೀತ ವ್ಯಾಮೋಹ ಪಡ್ತೀಯ, ಅದು ಕಾಯಿಲೆಗಳ ಸಾಗರ. ಅದು ದೇಹ ಅದ್ ಆರಾಮ್ ಚೆನ್ನಾಗಿದ್ದಿದ್ರೆ ಎಲ್ಲರಿಗೂ ಇಷ್ಟನೇ, ಹಂಗಿರ್ಬೇಕಲ್ಲ, ಅದು ಇಲ್ಲ. ಅದು ಕರ್ಮದ ಅಧೀನ ಇದೆ. ತುಂಬಾ ಯೋಗ ಮಾಡೋರು ಅದನ್ನೆಲ್ಲ ಹೇಳ್ತಿದ್ರು. ಕೆಲವು ದೊಡ್ಡ ಗುರುಗಳು ಯೋಗದ ಗುರುಗಳೇ, ನೋಡಿ ಹಿಂಗೆಲ್ಲ ಉಸಿರಾಟವನ್ನ ಹಿಂಗೆ ತಡೆ ಹಿಡಿದು ನಿಲ್ಲಿಸ್ಬೇಕು, ಇಷ್ಟು ನಿಮಿಷ ನೀವು ಎಷ್ಟು ಆ ಪ್ರಾಣಾಯಾಮವನ್ನ ಮಾಡ್ತೀರಾ ಅಷ್ಟು ನಿಮ್ಮ ಆಯುಷ್ಯ ಕಡಿಮೆ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. ಉಸಿರಾಟ ನೀವು ತುಂಬಾ ಯಾರು ತೀವ್ರವಾಗಿ ಮಾಡ್ತಿರ್ತೀವೋ ನಮಗ್ ಆಯುಷ್ಯ ಕಡಿಮೆ. ಅದನ್ನ ವಿವೇಕಾನಂದರಿಗೂ ಹೇಳ್ತಿರ್ತಾರೆ. ಅವ್ರು ತುಂಬಾ ದೀರ್ಘವಾದ ಉಸಿರಾಟ, ಕೆಲವರು ಮಲಗ್ದಾಗ ಇರುತ್ತಲ್ಲ ಜೋರಾಗಿ ಉಸಿರಾಡ್ತಿರ್ತಾರೆ, ಅಂತವ್ರಿಗೆ ಆಯುಷ್ಯ ಕಡಿಮೆ ಅಂತ ಎಲ್ಲ ಹೇಳ್ತಿರ್ತಾರೆ. ಯಾರು ತುಂಬಾ ನಿಧಾನವಾಗಿ ಮನಸ್ಸು ಯಾರ್ದು ಸೌಮ್ಯ ಇರುತ್ತೋ ಅವ್ರ ಉಸಿರಾಟನೂ ನಿಧಾನ ಇರುತ್ತೆ. ಮನಸ್ಸು ಬೇರೆ ಅಲ್ಲ, ಉಸಿರಾಟ ಬೇರೆ ಅಲ್ಲ. ಹಾಗಾಗಿ ಅದು ಒಂದು ಸಾಧನ. ಯಾರಿಗೆ ಮನಸ್ಸು ನಿಲ್ಸಕ್ ಆಗೋದಿಲ್ವೋ ಅವ್ರಿಗೆ ಉಸಿರಾಟದ ಕಡೆ ಗಮನ ಕೊಡಿ ಅಂತಾರೆ. ಅಂತಹ ಉಸಿರಾಟವನ್ನ, ನಮ್ಗೆ ಕೋಪ ಬಂದಾಗ ಗೊತ್ತಾಗತ್ತಲ್ಲ, ಮನಸ್ಸು ಕೋಪ ಮಾಡಿದೆ, ಆದ್ರೆ ಉಸಿರಾಟ ಏನ್ ಉಸಿರು ಬಿಡ್ತಿರ್ತೀವಲ್ಲ ಅವೆರಡೂ ಒಂದೇನೆ, ಒಂದ್ರ ಮೇಲೆ ಒಂದಿದೆ. ಹಾಗಾಗಿ ಯಾರು ಮನಸ್ಸನ್ನ ನಿಧಾನ ಮಾಡಿ ಆ ಉಸಿರಾಟದ ಕಡೆ ಗಮನ ಕೊಟ್ರೆ ಆ ಮನಸ್ಸು ತಾನೇ ಕಡಿಮೆ ಆಗತ್ತೆ.
ಆಗ ಉಸಿರಾಟನು ಕಡಿಮೆ ಆಗತ್ತೆ, ಆಯುಷ್ಯ ಜಾಸ್ತಿ ಆಗತ್ತೆ. ಈ ರೀತಿ ಆ ಪ್ರಾಣಾಯಾಮ ಮಾಡೋವರು ಅವರೆಲ್ಲ ಹೇಳ್ತಿರ್ತಾರೆ. ಅದೇ ರೀತಿ ಆ ಗುರುಗಳು ಅದೇ ಸಾಧನೆ ಅವರು ಅದನ್ನೆಲ್ಲ ಲೆಕ್ಕ ಹಾಕಿದ್ರು. ಒಂದು ದಿನಕ್ಕೆ ಎಷ್ಟೋ ಸಾವಿರ ಉಸಿರಾಡ್ತೀವಿ, ಒಂದ್ ವರ್ಷಕ್ಕೆ ಇಷ್ಟು ಉಸಿರಾಡ್ತೀರಾ, ಅಷ್ಟು ಉಸಿರಾಟ ಕಡಿಮೆ ಮಾಡಿದ್ರೆ ಇಷ್ಟು ವರ್ಷ ಇನ್ನೂ ಜಾಸ್ತಿ ಬದುಕ್ತೀರಾ ಅಂತೆಲ್ಲ ಸಭೆ ತುಂಬಾ ಮಾಡ್ತಿದ್ರು. ಕೊನೆಗೆ ದೊಡ್ಡ ಸಭೆ ಮಾಡ್ತಾ ಹೇಳ್ತಾ ಅಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅದು ದೇಹಕ್ಕೆ ಗೊತ್ತಿಲ್ಲ, ಇವನು ಪ್ರಾಣಾಯಾಮ ಮಾಡಿದ್ದಾನೆ, ಬಹಳ ಉಸಿರಾಟ ಇಟ್ಕೊಂಡಿದ್ದಾನೆ, ಆ ಸಾವಿಗೆ ಇದೇನು ಗೊತ್ತಿರಲ್ಲ. ನಾನು ಇದಕ್ಕೂನು ಮತ್ತೆ ಇವನು ಜ್ಞಾನಿ ಇದ್ದಾನೆ, ಇವನ್ ಸಾಧಕ ಇದ್ದಾನೆ, ಇವನ್ ಮುಮುಕ್ಷು ಇದ್ದಾನೆ, ಬಹಳ ವ್ಯಾಮೋಹಿ ಇದ್ದಾನೆ, ಅದಕ್ಕೇನೂ ಗೊತ್ತಿಲ್ಲ ಸಾವಿಗೆ. ದೇಹಕ್ಕೂ ಗೊತ್ತಿಲ್ಲ. ದೇಹ ಏನಾದ್ರೂ ಇವನು ಜ್ಞಾನಿಯ ದೇಹ, ಇದು ಅಜ್ಞಾನಿಯ ದೇಹ ಅಂತ ಏನಾದ್ರು ಹಸಿವೆ ಕೃಷಿಗಳಲ್ಲಿ ಬದಲಾವಣೆ ಆಗತ್ತಾ? ಏನೂ ಆಗಲ್ಲ. ಅದರಿಂದ ಪ್ರತ್ಯೇಕ ಆಗ್ಬೋದೇ ಹೊರ್ತು ಅದ್ರಲ್ಲಿ ಏನೇನ್ ಸ್ವಭಾವ ಇದೆ ಅದು ಯಾರಿಗೂ ಬದಲಾವಣೆ ಮಾಡಕ್ಕಾಗಲ್ಲ. ಇಡೀ ಜಗತ್ತಲ್ಲಿ ಎಲ್ಲಾರು ಬಂದು ಅದ್ರೊಳಗಡೆನೆ ಇರ್ಬೇಕೆ ಹೊರ್ತು ಅದನ್ ಬಿಟ್ಟು ಪ್ರತ್ಯೇಕ ಆಗೋದಕ್ಕಾಗಲ್ಲ. ಮತ್ತೆ ಜ್ಞಾನಿಗಳನ್ನ ಗುರುತಿಸೋದು ಸಹ ದೇಹದಿಂದನೇ. ಹಾಗಾಗಿ ಆ ದೇಹದಿಂದ ನಾನೀಗ ಪ್ರತ್ಯೇಕ ಆಗ್ಬೇಕಾಗಿದೆ. ಅದರಲ್ಲಿ ಎಷ್ಟು ನಾನು ಭರವಸೆ ಇಟ್ಟಿರ್ತೀನಿ, ಎಷ್ಟು ಅದ್ರ ಜೊತೆ ನಾನು ತಾಧ್ಯಾತ್ಮ ಮಾಡ್ತಿರ್ತೀನಿ, ಯಾವಾಗಲೂ ಹಗಲಿರುಳು ಅದ್ರ ಬಗ್ಗೆನೆ ಚಿಂತೆ ಮಾಡ್ತಿದ್ರೆ ತುಂಬಾ ಅದರದ್ದು ಪ್ರಭಾವ ಜಾಸ್ತಿ ಆಗತ್ತೆ. ಮನೆಯಲ್ಲೇ ಆಗ್ಲಿ, ಯಾವುದೇ ಹೆಂಡತಿಯ ಬಗ್ಗೆ ಹಗಲಿರುಳು ನಾನು ತುಂಬಾ ಯೋಚನೆ ಮಾಡ್ತಿದ್ರೆ, ಗಂಡನ ಬಗ್ಗೆ ತುಂಬಾ ಮಾಡ್ತಿದ್ರೆ, ಮಕ್ಕಳ ಬಗ್ಗೆ ತುಂಬಾ ಮಾಡ್ತಿದ್ರೆ ತುಂಬಾ ದುಃಖಿ ಆಗ್ತೀನಿ. ಅದು ಖುಷಿನೂ ಕೊಡ್ತಿರತ್ತೆ, ದುಃಖನೂ ಕೊಡ್ತಿರತ್ತೆ. ಇನ್ ದುಡ್ಡಿನ ಮೇಲೆ ಭರವಸೆ ಇಟ್ಟಿದ್ರು ಸಹ ಅದು ಹಾಗೇನೆ. ನಾನು ಯಾವ್ದ್ರ ಮೇಲೆ ತುಂಬಾ ತಾಧ್ಯಾತ್ಮತೆ ಮಾಡ್ತೀನಿ ಅದನ್ನ ತಿಳ್ಕೋಬೇಕು. ಯಾವ್ದಾದ್ರು ನನಗ್ ದುಃಖ ಆಗ್ತಿದೆ, ಬಹಳ ನಾನು ಅದಕ್ಕೆ ಅಂಟ್ಕೊಂಡಿದೀನಿ, ಬಹಳ ನಾನು ಅದ್ರ ಬಗ್ಗೆನೆ ತಲೆ ಕೆಡಿಸ್ಕೊತಾ ಇದ್ದೀನಿ, ಅದಕ್ಕದು ನನಗ್ ಸುಖ ದುಃಖ ಉಂಟು ಮಾಡ್ತಿದೆ. ಉಪಾಯ ಏನು? ನಿಧಾನವಾಗಿ ಉದಾಸೀನ ಮಾಡೋದು. ಜ್ಞಾನದ ಅತ್ಯಂತ ಶ್ರೇಷ್ಠ ಏನು ಅಂದ್ರೆ ನೀನ್ ಅದನ್ನ ಬಿಡು, ತ್ಯಾಗ ಮಾಡಿ, ಏನು ಅಲ್ಲ, ಉದಾಸೀನ. ಬಾಹ್ಯದುದಾಸೀನವೇ ಆಸನವು. ಜ್ಞಾನದಲ್ಲಿ ಅದೇ ತನು ಮುಖ್ಯದ ವಿರತಿಯೇ ಯಮವಕ್ಕು. ಯೋಗ ಮಾಡ್ಬೇಕು ಅಂತೀಯಲ್ಲ, ಯಮ ಅಂದ್ರೆ ಯಾವ್ದು? ತನು ಮುಖ್ಯದ ವಿರತಿ, ದೇಹವೇ ನಾನಲ್ಲ, ಈ ರೀತಿ ಮಾಡು. ಇದು ತ್ಯಾಗ. ನೀನ್ ಅದು ಇದ್ರೊಳಗಡೆ ಬಂದು ಇಲ್ಲೊಂದೇನೋ ಈರುಳ್ಳಿ ಬಿಟ್ಟೆ, ಅದು ಬಿಟ್ಟೆ, ಹಂಗ್ ಬಿಟ್ಟೆ, ಹಿಂಗ್ ಬಿಟ್ಟೆ, ಅವ್ರನ್ನ ಮಾತಾಡ್ಸೋದ್ ಬಿಟ್ಟಿದೀನಿ, ಯಾರ ಜೊತೆನೂ ಬಿಟ್ಟಿದೀನಿ. ತನು ಮುಖ್ಯದ ವಿರತಿ ಶ್ರೇಷ್ಠವಾದ ತ್ಯಾಗ, ಶ್ರೇಷ್ಠವಾದ ಯಮ, ಇದು ಯೋಗ. ತನು ಮುಖ್ಯದ ವಿರತಿಯೇ ಯಮವಕ್ಕು, ಘನ ನಿಜ ಪದರತಿ ನಿಯಮವೇ ನೆಕ್ಕು. ಬಾಹ್ಯದುದಾಸೀನವೇ ಆಸನ. ಇನ್ನ ದೇಹಾದಿಗಳಲ್ಲಾಗೋದನ್ನ ನನಗಲ್ಲ, ಇದು ಯೋಗ. ಈ ರೀತಿಯಾಗಿ ಯೋಗ ಮಾಡೋದು. ಮೊದ್ಲು ತನು ಮುಖ್ಯದ ವಿರತಿ, ದೇಹ ನಾನಲ್ಲ. ಆ ಅನುಭವ ಬರದೆ ಮುಂದಿನ ಸಾಧನೆ ಬರೋದ್ ಕಷ್ಟ. ಅದೇ ಹಗಲಿರುಳು ನಡೆಯೋದು. ಮತ್ ಬದುಕಾರು ಬಂದಿರೋದಾದ್ರೂ ಯಾಕೆ? ಮತ್ ಬೇರೆ ಏನ್ ಕಡದ್ ಕಟ್ಟಾಕಿ ಏನ್ ಮಾಡ್ಬೇಕು ಅಂತಿದ್ಯಾ? ಹಾಗಾಗಿ ಬಂದಿರೋದೇ ಬದುಕು ಜ್ಞಾನ ಚಿಂತನೆಗೆ. ಸಮಯನೇ ಇಲ್ಲ ಅಂದ್ರೆ ಆಯ್ತು, ಯಾವ್ದು ಸಮಯ ಸಿಗುತ್ತಾರ ಅದ್ರಲ್ಲಿ ಮಾಡ್ಕೊಂಡು ಹೋಗು. ಮುಂದೆ ತಿರ್ಗಾ ಅದನ್ನೇ ಮಾಡ್ತೀಯ. ಇನ್ನೇನು ಎಲ್ಲಾರು ಇಡೀ 800 ಕೋಟಿ 900 ಕೋಟಿ ಮಾಡಿದ್ದೆ ಮಾಡೋದು. ಮೂರೇ ಎಲ್ಲಾ ಸೇರ್ಸಿ ಗುಡ್ಸಿ ಗುಂಡಾಂತರಮ್ಮ ಮೂರೇ: ಕಾಮಿನಿ, ಕಾಂಚನ, ಕೀರ್ತಿ. ಮೂರ್ ಬಿಟ್ಟು ಇನ್ನೇನ್ ಬಹಳ ಅದ್ಭುತ ಏನ್ ಮಾಡ್ತಾ ಇದೆ ಮನಸ್ಸು? ಮೂರೊಳಗಡೆನೆ ಯಾವಾಗ್ಲೂನುವೆ. ಹಾಗಾಗಿ ಬದುಕು ಅದಕ್ ಬಂದಿಲ್ಲ. ಅದ್ರಲ್ಲಿ ಏನೋ ಸಾಧ್ಸು, ಏನೋ ಮಾಡು. ಮತ್ ನೀನ್ ಅಷ್ಟೆಲ್ಲಾ ಮಾಡ್ತೀಯಲ್ಲ ಅಂತ ಸುಮ್ನೆ ಒಂದ್ಸಲಿ ಮನೆಯವ್ರ ಹತ್ರ ಹೋಗಿ ಕೇಳ್ಬೇಕು. ಎದುರುಗಡೆ ಕೇಳಿದ್ರೆ ಹೇಳಲ್ಲ ಅವ್ರು, ನಿಮ್ಮಿಂದನೇ, ನೀವ್ ಇರೋದ್ರಿಂದಾನೇ ಮನೆ ಎಲ್ಲ ಚೆನ್ನಾಗೆ ಅಂತೆಲ್ಲ. ಹಾಗಾಗಿ ಅವ್ರ ಯಾರಿಗೂ ನಮ್ಮ ಅವಶ್ಯಕತೆ ಇಲ್ಲ, ನನ್ ತಲೆಯಲ್ಲಿರುತ್ತೆ. ನಾನಿಲ್ಲ ಅಂದ್ರೆ ಇವ್ರು ಇರಲ್ಲ, ನಾನಿಲ್ಲ ಅಂದ್ರೆ ಇವ್ರಿಗ್ ಆಗಲ್ಲ, ನಾನಿಲ್ಲ ಅಂದ್ರೆ ಇವ್ರು ಹೆಂಗಾಗುತ್ತೆ, ನಾನಿಲ್ಲ ಅಂದ್ರೆ ಮನೆನೇ ನಡೆಯಲ್ಲ ಅಂತಿರುತ್ತೆ. ಎಲ್ಲಿ ನಡೆಯೋದು, ಯಾರ್ ನಡೆಯೋದು, ಹಂಗಂತ ಅಂತಾನೆ ನೋಟಾಗಿರ್ತಾನೆ, ಅದ್ರಿಗಿಂತ ಚೆನ್ನಾಗ್ ನಡೀತಿರುತ್ತೆ. ಆದ್ರೆ ಎಷ್ಟ್ ಜನ ಜಗತ್ತಲ್ಲಿ ಬಂದು ಹೋಗಿಲ್ಲ. ಎಲ್ಲ ನಮ್ಮ ಅಪ್ಪ ಅಮ್ಮನೇ ಹಿಂಗೆ ಹೇಳ್ಕೊಂಡ್ ಮಾಡಿದ್ರು, ಅವ್ರು ಇದೇ ಹೇಳ್ತಾ ಇದ್ರು, ಅವ್ರು ಹೋದ್ರು. ಈಗ ನಾವ್ ಅಪ್ಪ ಅಮ್ಮ, ನಮ್ದು ಅದೇ ಕತೆ, ನಮ್ ಮಕ್ಳು ಬರ್ತಾರ, ಅವ್ರದ್ದು ಅದೇ ಕತೆ, ಎಲ್ಲಾರ್ದು ಇದೇ ಕತೆ ಅಲ್ಲ. ನಂದೇನ್ ಬಹಳ ವಿಶೇಷ ಇದೆ? ಬದುಕ್ ಬಂದಿರೋದು ಇವುಗಳನ್ನ ಮಾಡೋದಿಕ್ಕಲ್ಲ. ಮತ್ ಬಹಳ ಕಡಿಮೆ ಇದೆ. ಅದ್ ಯಾವಾಗ್ಲೂ ತಲೆಯಲ್ಲಿ ಇರ್ಬೇಕು. ಇಷ್ಟೇ ವರುಷ, ಇಷ್ಟೇ ದಿವಸ ಇರಬೇಕೆಂಬುವ ಕಟ್ಟು ಕರಾರು. ಅದೇ ದೇವನ ಮನೆ ಇದು, ದೇವನ ಮನೆ ಇದು. ಇಂಥ ಜೀವನ ಬಂದಿದೆ ನನಗೆ, ಅಮೃತವಾದ ಜೀವನ. ಇದನ್ನ ಬದುಕನ್ನ ದೇವರಿಗೆ ಬಳಸ್ಬಿಡು. ಇನ್ನ ಮುಂದೆ ಜನ್ಮ ಅನ್ನೋದೇ ಇಲ್ಲ. ಊಹೆನಾರು ಅದನ್ನ ಸುಮ್ನೆನಾರು ಹೋಗ್ಲಿ, ಸಾಧನೆ ಮಾಡ್ತೀವೋ ಬಿಡ್ತೀವೋ, ಊಹೆನಾರು ಮಾಡೋದು. ಜನ್ಮ ಅನ್ನೋದೇ ಇಲ್ಲ. ಇನ್ ದೇಹಾದಿಗಳಲ್ಲೇ ಪ್ರವೇಶ ಇಲ್ಲ ನನಗೆ. ಇನ್ ಬದುಕನ್ನೋದೇ ಇಲ್ಲ ನನಗೆ. ಆತ್ಮ ವಸ್ತುವಿನ ಅನುಭವ ಅಂದ್ರೆ ಹೇಗೆ? ಅದು ಅರುವು, ಇರುವು, ಆನಂದ, ನಿತ್ಯ, ಪೂರ್ಣವಾದ ಆ ಬ್ರಹ್ಮ ವಸ್ತುವಿನ ಅನುಭವದಲ್ಲೇ ಇರ್ತೀನಿ. ಇನ್ಯಾವ ಜನ್ಮಗಳು ನನಗೆ, ಇನ್ಯಾವ ದೇಹಾದಿಗಳು? ಅದ್ ಹೆಂಗೆ ಬಂದು ನನ್ನ ಸ್ಪರ್ಶ ಮಾಡಕ್ಕಾಗತ್ತೆ?
ಇನ್ ಜನ್ಮಾದಿಗಳೇ ಇಲ್ಲ. ಅದೆಲ್ಲಾ ಕರ್ಮಗಳು ಹೊಟ್ಟೋಗುತ್ತಲ್ಲ. ಜನ್ಮನೇ ತುಂಬಾ ಮುಖ್ಯ ಇರೋದೇ ಇದೆ. ಈ ಜನ್ಮ ಕಳ್ಕೊಳ್ಳೋದೇ ತುಂಬಾ ಮುಖ್ಯ. ಅದು ಹೋಗೋದೇ ಆತ್ಮಜ್ಞಾನದಿಂದ. ಹಾಗಾಗಿ ಈ ಬದುಕನ್ನ ಈ ಜ್ಞಾನ ಚಿಂತನೆಗಾಗಿ ಇಡು. ಎನ್ನೊಡನೆ ಸಮರಸವಿನ್ನು ಬೇಡ, ನಿನ್ ಜೊತೆ ನನಗ್ ಬೇಡ. ಆ ದೇಹಕ್ ನಾನು ಹಾಗೆ ಹೇಳ್ಬೇಕು ಅಂದ್ರೆ ನನಗ್ ಬಹಳ ಸಾಮರ್ಥ್ಯ ಇರ್ಬೇಕಲ್ಲ. ಅದ್ರೊಳಗಡೆನೆ ಇದ್ದು ಅದಕ್ಕೆ ಹೇಳೋದಲ್ಲ. ಅದಂತಿರತ್ತೆ, ಬಾಳ ಹೇಳ್ತಿದ್ದೆ ಅಲ್ವಾ, ಬಾ ಈಗ ಬಾ, ಹೊಟ್ಟೆ ಹಸಿತು, ನಡಿ, ತುಂಬಾ ಮಾತಾಡ್ದೆ, ನಡಿ ನಡಿ, ಟೀ ಕುಡಿವಂತೆ, ನಡಿ ನಡಿ, ತಿಂಡಿ ತಿನ್ನುವಂತೆ. ಅಲ್ಲೆಲ್ಲಾ ಎಲ್ಲಾರ್ಗು ಜೋರಾಗಿ ಎಲ್ಲಾರ ಎದುರಿಗೂ ಹೇಳಿ, ದೇಹ ನಾನಲ್ಲ, ನೀವಲ್ಲ, ಅದು ಆತ್ಮ ಇರೋದು, ಹಂಗೆ ಹಿಂಗೆ ಎಲ್ಲಾ ಮಾತಾಡದೆ. ಆ ದೇಹ ಒಳಗೆ ತಾನೇ ಮಾತಾಡ್ತಿರತ್ತಂತೆ. ತುಂಬಾ ಮಾತಾಡ್ತಾನೆ, ಎಲ್ಲ ನಾನ್ ಹೇಳ್ದಂಗೆ ಕೇಳೋದು. ಇವನ್ಗೇನ್ ಸ್ವತಂತ್ರತೆ ಇದೆ? ನಾನ್ ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಾನ್ ಆರಾಮಿದ್ರೆ ಇವನ್ ಆರಾಮು. ನಾನ್ ಏನಾರು ಒಂದ್ ನೋವಾಯ್ತು, ಇವನ್ ಮುಗ್ದೇ ಹೋದ ಕತೆ. ಹಾಗಾಗಿ ಆ ದೇಹ ನಾನಲ್ಲ ಅನ್ನುವಾಗ ಬಹಳ ಸಾಮರ್ಥ್ಯ. ಅದಕ್ಕೆ ಜ್ಞಾನ ಯಾರೋ ಚಿಕ್ಕವ್ರಿಗೆ, ಸಣ್ಣ ಪುಟ್ಟವ್ರಿಗೆ ಆಗೋದಿಲ್ಲ. ಕಶ್ಚಿದ್ದೀರ, ಬಹಳ ಧೈರ್ಯವಂತನವನಿಗೆ. ಯಾರಿಗೆ ದೇಹವೇ ಇಲ್ಲ, ಇನ್ ಜಗತ್ತೇ ಇಲ್ಲ. ಜಗತ್ತೇ ಇಲ್ಲ ಅಂದ್ರೆ ಇನ್ಯಾವ್ ದೇವ್ರು, ಅವ್ರು ಇವ್ರು, ಹೆಂಡ್ತಿ ಮಕ್ಕಳು ಮನೆ ಏನಾರು ಇರುತ್ತ? ನಾನೇ ಇಲ್ಲ ಅಂದ್ರೆ ಇನ್ ಅವರೆಲ್ಲ ಇಲ್ಲಿ. ನನ್ನ ದೇಹವೇ ಇಲ್ಲ ಅಂದ್ಮೇಲೆ ಇನ್ ಅವರೆಲ್ಲರೂ ಇರ್ತಾರ? ಹಾಗಾಗಿ ನಾನೇ ನಾನಲ್ಲ, ಇದೇ ಅತ್ಯಂತ ಶ್ರೇಷ್ಠ ಚಿಂತನ. ಇದೇ ಮಾಡ್ಬೇಕು. ತನು ಮುಖ್ಯದ ವಿರತಿಯ ಯಮವಕ್ಕು, ಇದೇ ನಿಯಮ. ಈ ರೀತಿ ಯಮ ನಿಯಮ ಯೋಗ ಮಾಡ್ಬೇಕು ಅಂತ ದೇಹ ಇಟ್ಕೊಂಡು, ಮನಸ್ಸಿಟ್ಕೊಂಡು, ಹೆಂಡತಿ ಮಕ್ಕಳನ್ನ ಇಟ್ಕೊಂಡು, ಒಳಗಡೆ ಎಲ್ಲಾರನ್ನು ತುಂಬ್ಕೊಂಡು ಸ್ವಲ್ಪ ಹೊತ್ತು ಹೋಗಿ ಧ್ಯಾನ ಮಾಡಿ, ಏನ್ ಚೆನ್ನಾಗಿತ್ತು ಧ್ಯಾನ ಅಂತ ವಾಪಸ್ ಬಂತೀರಿ, ಅದ್ರೊಳಗೆ ತೊಡಗೋದು. ಇದು ಯಮ ನಿಯಮಾದಿಗಳಲ್ಲ. ಈ ರೀತಿ ಮಾಡು. ಯಮ ತನು ಮುಖ್ಯದ ವಿರತಿ, ದೇಹವೇ ನಾನಲ್ಲ. ಎಷ್ಟ್ ಆರಾಮ್ ಆಗ್ಬಿಡ್ತೀವಿ. ಎಲ್ಲಾ ದುಃಖಗಳು ಅದ್ರ ಮೇಲೆ ನಿಂತಿರೋದು. ನನಗೆ ಏನೇನ್ ದುಃಖ ಅಂತೀನಲ್ಲ, ಎಲ್ಲಾ ನಿಂತಿರೋದೇ ಅದು. ಅದೇ ನಾನಲ್ಲ ಅಂದ್ರೆ ಎಲ್ಲ ದುಃಖನೇ ಹೊರಟೋಯ್ತು. ಮುಂದಿನ್ನೇನ್ ಸಾಧನ? ಹಾಗಾಗಿ ಅದನ್ನ ಈಗ ಹೇಳ್ತಾ, ಎನ್ನೊಡನೆ ನೀ ಮೊದ್ಲಂಗ್ ನಿನ್ ಜೊತೆ ಸಹವಾಸ ಬೇಡ. ಯಾಕೆ? ನಾನ್ ಆತ್ಮ ವಸ್ತು ಇದೀನಿ. ನಾನು ನೀನೇನೇನಿದ್ಯಾ ಅಂತ ಅದನ್ನ ಹೇಳ್ತಾರ ಅವ್ರು. ನೀನ್ ಹೆಂಗಿದ್ಯಾ? ನೀನ್ ಬರೀ ಪುಸಿ. ನೀನು ಬರೀ ಏನ್ ಇಷ್ಟೇ ದಿನ ಇಷ್ಟೇ ವರ್ಷ ಇರೋದ್, ನೀನ್ ಬಹಳ ಯಾವಾಗ್ಲೂ ಇರ್ತೀಯ? ಮೊದ್ಲೇನಾರ ಇದ್ದ ನೀನು? ಈಗ ಒಂದು ಎಷ್ಟೋ ವರ್ಷದಿಂದ ಹುಟ್ಟಿದ್ಯಾ ನೀನು? ಪುಸಿ ನೀನು. ಮಲವೆರಡು ಮತ್ ಏನ್ ಬಹಳ ಚೆನ್ನಾಗಾರು ಇದೆಯಾ? ಏನ್ ಒಂದಿನ ಸ್ನಾನ ಮಾಡದೇ ಇದ್ರೆ ಗೊತ್ತಾಗತ್ತದ್ರು ಎಷ್ಟ್ ಚೆನ್ನಾಗೆ ಅಂತ ಅದು. ಆಮೇಲೆ ಒಂದಿನ ಸ್ನಾನ ಮಾಡಿಲ್ದೇ ಇದ್ರೆ, ಮತ್ ಸತ್ತೋದಾಗ ಎಲ್ಲಾ ಪ್ರಾಣಿಗಿಂತ ತುಂಬಾ ಕೆಟ್ಟು ವಾಸನೆ ಅಂತೆ ಮನುಷ್ಯನ ದೇಹ. ಯಾವ್ದನ್ ಬೇಕಾದ್ರೂ ಇಟ್ಕೋತಾರಂತೆ, ಪಾದರಕ್ಷೆ ಬೇಕಾದ್ರೂ ಇಟ್ಕೋತಾರಂತೆ. ಮನೆ ಈಗ ಯಾವ್ದೋ ಇದಕ್ ಹೋಗಿರ್ತೀವಿ, ಕಾರ್ಯಕ್ರಮ ಎಲ್ಲೋ ಹೋಗಿರ್ತೀವಿ, ಅಲ್ಲೆಲ್ಲಾ ಬಿಟ್ರೆ ಎತ್ಕೊಂಡ್ ಹೋಗ್ತಾರೆ ಅಂತ ಇರತ್ತಲ್ಲ. ನಿಮ್ ಮನೆ ಹತ್ರ ಸ್ವಲ್ಪ ಬಿಟ್ಟೋಗಿರ್ತೀವಿ ಅಂದ್ರೆ, ಆಯ್ತು ಬಿಟ್ಟೋಗ್ರಿ, ಬಂದ್ ತಗೊಂಡೋಗಿ ಅಂತಾರಂತೆ. ಅದೇ ಈಗ ನಮ್ ಮನೆಯವ್ರು ಯಾರೋ ನಮ್ ಕಡೆಯವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ, ನಿಮ್ ಮನೆ ಹತ್ರ ಸ್ವಲ್ಪ ಇಟ್ಬಿಟ್ಟು ಹೋಗಿರ್ತೀವಿ, ಆಮೇಲೆ ಬಂದ್ ತಗೊಂಡೋಗ್ತಿದ್ರೆ ಯಾರು ತಗೋತಾರ? ಎಷ್ಟು ಅದನ್ನ ಕೆಟ್ಟದಾಗಿ ನೋಡ್ತಾರಲ್ಲ ಎಲ್ಲ. ಸತ್ತೋದ್ರು ಅಂದ ತಕ್ಷಣ ಇಡೀ ಮನೆ ಎಲ್ಲ ಬೇಗ ಬೇಗ ತೊಳೆದು ಬಿಡ್ತಾರೆ. ಅದ್ ತಗೊಂಡ್ ಹೊರಗಡೆ ಹೋಗ್ತಿದ್ದಂಗೆ ಯಾವ ಮನೆ ಅಂತ ನಾನು ಗೋಡೆಗೆ ಒಂದ್ ಮಳೆ ಹೊಡೆದ್ರೆ ಪ್ರಾಣ ಹೋದಂಗ ಆಗ್ತಿರತ್. ನನ್ ಮನೆ, ನಾನ್ ಕಟ್ಸಿರೋ ಮನೆ, ಬಾಗ್ಲು ಜೋರಾಗ್ ಶಬ್ದ ಆಗ್ಬಾರ್ದು, ಕಿಟಕಿ ಶಬ್ದ ಆಗ್ಬಾರ್ದು, ಹಿಂಗೆಲ್ಲಾ ಅಂತಿರ್ತೀನಲ್ಲ. ನನ್ ಪ್ರಾಣ ಹೋದ ತಕ್ಷಣನೇ ಎಲ್ಲಾರು ಅಂತಾರೆ, ಮನೆ ಒಳಗಡೆ ಹಾಕ್ಬಿಡಿ, ಯಾವ ಕೆಟ್ಟ ನಕ್ಷತ್ರದಲ್ಲಿ ಸತ್ತಿರ್ತಾರೆ, ಮನೆ ಎಲ್ಲ ನಾವ್ ಬಿಡ್ಬೇಕಾಗತ್ತೆ. ಹಂಗಾಗಿ ಮೊದ್ಲು ಹೊರಗಡೆನೆ ಹಾಕ್ಬಿಡಿ. ಮನೆ ಒಳಗಡೆನೆ ತಗೊಳಲ್ಲ, ಹೊರಗಡೆನೆ ಅವನನ್ನ ಹಾಕಿ ಹೊರಗಡೆಯಿಂದಾನೆ ಕಳಿಸ್ಬಿಡ್ತಾರೆ. ಮತ್ತೆ ಅವ್ನು ಹೋಗ್ತಿದಾಗ ಎಲ್ಲಾ ತೊಳಿತಾರೆ ಕ್ಲೀನ್ ಆಗಿ. ಅಬ್ಬಾ ಈಗ ಶುದ್ಧ ಆಯ್ತು. ಅವ್ನ್ ಇರೋವರೆಗೂ ಸೂತ್ಗ. ಯಾವ್ದಕ್ಕಾಗಿ ನಾನು ಇಷ್ಟೊಂದು ಮಾಡ್ತಿದ್ದೀನಲ್ಲ ದೇಹಾದಿಗಳನ್ನ. ಈ ರೀತಿ ಎಲ್ಲಾರು ಆಗೋದೇ ಹಿಂಗೆ. ಅವ್ರು ಹಂಗಾಗ್ತಾರೆ, ನಾನ್ ಇದೇ ದೊಡ್ಡ ಭ್ರಮೆ. ಎಲ್ಲಾರು ಆಗೋದೇ ಹೀಗೆ. ಹಾಗಾಗಿ ಆ ಬುದ್ಧ ಭಗವಾನಿಗೆ ಎಲ್ಲ ಅದೇ ಕೇಳದ್ರಂತ ಅವನು. ಅವನಿಗೆ ಬಹಳ ಗಾಬರಿ ಇವೆಲ್ಲ. ನಮ್ಗೇನಿಲ್ಲ, ಕೇಳಿ 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 ಒಂದು ಚಟ ಬಿದ್ಬಿಟ್ಟಿದೆ. ನನಗ್ ಹಂಗಾಗಲ್ಲ. ಕೇಳೋದು ಮಾಮೂಲಿ ಇರೋದು. ಯಾರಿಗೆ ಈ ರೀತಿ ದರ್ಶನ ಆಗತ್ತೆ, ಅವನ್ ಹೆಂಗ್ ವಾಪಸ್ ಅದೇ ಮನೇಲಿ ಇರುತ್ತೆ? ಹೆಂಗೆ ಅವನು ತನ್ಮಯವಾಗಿ ಸಂಸಾರ ಮಾಡಕ್ಕಾಗತ್ತೆ? ನಾನ್ ಒಂದು ದಿನ ಯಾವಾಗ ಬೇಕಾದ್ರೂ ಹೊರ್ಟೋಗ್ತೀನಿ. ಇದೇನ್ ನಾನು ಇಷ್ಟೊಂದೆಲ್ಲಾ ಇದಕ್ಕೆ ಅಂತ ಏನು ದುಡಿತಾ ಇದ್ದೀನಿ, ಬದುಕಿಟ್ಟಿದ್ದೀನಿ, ಕ್ಷಣ ಮಾತ್ರದಲ್ಲಿ ಹೊರ್ಟೋಗುತ್ತಲ್ಲ. ತಿರ್ಗಾ ಇಷ್ಟಕ್ ನಾನ್ ಯಾಕೆ ಮಾಡ್ಲಿ ಅಂತ ಏನಾದ್ರು ದರ್ಶನ ಆದ್ರೆ ಅವ್ನ್ ಪುನಃ ಹೇಗ್ ತನ್ಮಯತೆ ಇರಕ್ಕಾಗತ್ತೆ? ಹಾಗಾಗಿ ಈ ಸಾಧನ ಬೇಕೇ ಬೇಕು. ಎನ್ನೊಡನೆ ಸಮರಸ ಬೇಡ, ನಿನ್ ಜೊತೆ ನನಗ್ ಸಮರಸ. ದೇಹದ ಜೊತೆ ಯಾವಾಗ್ಲೂ ಇಟ್ಕೋಬಾರ್ದು. ಅಪಾಯ. ದೇಹ ಅಪಾಯ ಅಲ್ಲ, ದೇಹ ನಾನು ಅನ್ನೋದು ಬಹಳ ಅಪಾಯ. ದೇಹ ಪಾಪ ಚೆನ್ನಾಗಿದೆ, ಅದೇನೂ ಮಾಡಿಲ್ಲ ನನಗೆ, ಅದಿನ್ನೂ ಉಪಕೃತ. ನಮ್ ಗುರುಗಳು ಹೇಳಿದ್ರಲ್ಲ, ಅದು ಉಪಕೃತ. ಅದು ನಮಗ್ ಬಹಳ ಸಹಾಯ ಮಾಡುತ್ತೆ. ಅದನ್ನ ಚೆನ್ನಾಗಿ ಬಳಸಿದ್ರೆ ದೇವನನ್ನ ಇದೇ ದೇಹದಲ್ಲೇ ಕಾಣೋದು. ಅದನ್ನ ಹೆಂಗಂಗೋ ಬಳಸಿದ್ವಿ, ವಿಪರೀತ ದುಃಖಿಯಾಗಿ ಸಾಯೋದು. ಎರಡ್ರಲ್ಲಿ ಯಾವ್ದ್ ಬೇಕು ನೀನೇ ಆರಿಸ್ಕೊ. ತುಂಬಾ ಬುದ್ಧಿವಂತರು ಅನ್ನಂಗ್ ಮಾತಾಡ್ತೀಯಲ್ಲ, ತುಂಬಾ ನನ್ಗೆಲ್ಲಾ ಗೊತ್ತು, ರ್ಯಾಂಕ್ ಸ್ಟೂಡೆಂಟ್, ಗೋಲ್ಡ್ ಮೆಡ್ಲು, ಅದು ಇದು ಎಲ್ಲಾ ಇದೆ, ಇಷ್ಟೇ ತಿಳುವಳಿಕೆ ಇಲ್ಲ.
ಯಾವ್ದು ಬಳಸ್ಬೇಕು ಅಂತ ದೇಹವನ್ನ ಯಾವ್ದು ಬಳಸ್ಬೇಕು ಅಂತ ಗೊತ್ತಿಲ್ಲ. ಇಡೀ ಜಗತ್ತವರೆಲ್ಲ ಹೊಗಳ್ತಿದ್ದಾರೆ ನನ್ನನ್ನ, ನನಗೆ ಗೊತ್ತಿಲ್ಲ ಯಾವ್ದು ಬಳಸ್ಬೇಕು ಅಂತ. ಹಾಗಾಗಿ ಆ ದೇಹವನ್ನ ಎದುರಿಟ್ಟು ಅರಿಯೋದು. ಯಾರು ಹಿಂಗ್ ಎದುರಿಟ್ಟು ಅರಿತೀವಿ ಆರಾಮ್ ಆಗ್ಬಿಡ್ತೀವಿ, ಬಹಳ ಆರಾಮು. ಅಧ್ಯಾತ್ಮ ಅಂದ್ರೆ ಆರಾಮ್ ಮಾಡೋದು, ಕಷ್ಟ ಕೊಡೋದಲ್ಲ. ಹಾಗಾಗಿ ಅದನ್ನ ಹೇಳ್ತಿದ್ದಾರೆ, ಅದನ್ನ ನೋಡುವ ರೀತಿ ಹೇಳ್ತಿದ್ದಾರೆ. ಜಡವೇ ನೀನು, ಈ ದೇಹ ಜಡ, ಅದಕ್ಕೆ ಸ್ವತಂತ್ರವಾದ ಚೈತನ್ಯ ಇಲ್ಲ. ಆತ್ಮವಸ್ತುವಿನ ಸಾನ್ನಿಧ್ಯದಲ್ಲಿ ಚೈತನ್ಯ ಬಂದಿರೋ ಹಾಗೆ ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಈಗ ಏನೇನ್ ಮಾಡ್ತಾ ಇದ್ದೀನಲ್ಲ ಎಲ್ಲ ಅದರ ಸಾನ್ನಿಧ್ಯದಲ್ಲಿ. ಹೇಗೆ ಕರೆಂಟ್ ಇದೆ, ಅದರ ಸಾನ್ನಿಧ್ಯದಲ್ಲಿ ಬಲ್ಪ್ ಜೋರಾಗಿ ಬೆಳಗ್ತಿದೆ. 100 ಕ್ಯಾಂಡ್ಲು 200 ಕ್ಯಾಂಡ್ಲು, ಆ ಲೈಟು ಈ ಲೈಟು ಫ್ಯಾನ್ ಎಲ್ಲಾ ಬೆಳಗ್ತಿದೆ. ಸಾನ್ನಿಧ್ಯ ಯಾರ್ದು? ನಮ್ಗೆ ಸಾನ್ನಿಧ್ಯದ ಕಡೆನೆ ಲಕ್ಷ್ಯ ಇಲ್ಲ. ಬರೀ ಬಲ್ಪ್ನ ನಾನು ಇಷ್ಟ್ ಲಕ್ಷ ಕೊಡ್ತಂದೆ, ಫ್ಯಾನ್ ತಂದೆ, ಟಿವಿ ತಂದೆ, ಎಲ್ಲಾ ಮಾತಾಡ್ತೀನಿ. ಅದಕ್ಕೆ ಆಧಾರವಾಗಿರುವ ಕರೆಂಟೇ ಗೊತ್ತಿಲ್ಲ, ಅದ್ರ ಬಗ್ಗೆ ಉಪೇಕ್ಷೆ ನನಗೆ. ಹಾಗೆ ಈ ದೇಹಾದಿಗಳು ಇವುಗಳಿಗೆಲ್ಲ ಜಡ, ಇದಕ್ಕೆ ಚೈತನ್ಯ ಬಂದಿರೋದೆ ಆ ಆತ್ಮವಸ್ತು ಅಜಡ. ಮತ್ತ ಆ ಆತ್ಮವಸ್ತು ಯಾರೋ ಅಲ್ಲ, ನಾನೇ. ನನ್ನ ಸಾನ್ನಿಧ್ಯದಲ್ಲಿ ಈ ರೀತಿಯಾಗಿ ಸಾಧನೆ ಮಾಡು. ನಾನು ಆತ್ಮವಸ್ತು ಇದ್ದೀನಿ, ನನ್ನಿಂದ ದೇಹ ಬೇರೆ. ಆ ದೇಹವನ್ನ ನಾನು ಅರಿತೀನಿ, ಆ ದೇಹವನ್ನ ನಾನು ನೋಡ್ತೀನಿ. ಹೇಗ್ ನೋಡ್ತೀನಿ? ಬಾಲ್ಯದಲ್ಲಿ ಇತ್ತು, ಆ ಬಾಲ್ಯದ ದೇಹ ನನ್ನ ನೋಡಕ್ ಬರುತ್ತೆ, ನಾನು ಬೇರೆ. ನನ್ನ ಯೌವನದ ದೇಹ ನಾನು ನೋಡ್ತೀನಿ, ನಾನ್ ಬೇರೆ. ಮುಪ್ಪಿನಲ್ಲಿ ದೇಹ ಬದಲಾವಣೆ ಆಗುತ್ತೆ, ನೋಡ್ತೀನಿ, ನಾನು ಬೇರೆ. ಇವೆಲ್ಲವನ್ನು ಅರಿಯುವ ಅರಿವು ನಾನು ಈ ದೇಹದೊಳಗಡೆ ಇಲ್ಲ. ಮತ್ತೆ ಈ ದೇಹ ಮಲವೆರಡರ ಬೆಸುಗೆ ತೊಳೆಯೋದು, ಅದ್ರೊಳಗಡೆ ಏನಿದೆ ಅಂತದು? ಅಷ್ಟೊಂದು ವ್ಯಾಮೋಹ ಮಾಡ್ತೀಯಲ್ಲ, ಏನಿದೆ ಅದ್ರೊಳಗಡೆ ಅಂತಹ ಪಂಚಪಕ್ವಾನಗಳದೇನೇನೋ ಹೇಳ್ತಾರಲ್ಲ, ಅಷ್ಟೊಂದು ಅದ್ಭುತವಾದ ವಸ್ತುಗಳಿಗೆ ದೇಹದ ಒಳಗಡೆ. ಸುಮ್ನೆ ಅದನ್ನ ಒಂದ್ಸರಿ ತೆರೆದು ನೋಡು, ಗೊತ್ತಾಗತ್ತೆ ಅದನ್ನ ಎಷ್ಟು ಇದೆ ಅಂತ. ಹಾಗಾಗಿ ಮರವೆರಡರ ಬಿಡು ಅದ್ರ ಸವಾಸನ. ಕೊಳೆನ ಯಾಕೆ ಅಷ್ಟೊಂದು ಪ್ರೀತಿ ಮಾಡ್ತೀಯ? ಹಾಗಾಗಿ ಬಹುರೂಪ, ಮತ್ ಅದ್ ಬಹಳ ವಿಕಾರ ಹೊಂದುತ್ತೆ. ಒಂದೇ ರೀತಿ ಇಲ್ವೇ ಇಲ್ಲ ಅದು. ನನಗ ಆ ರೀತಿ ಅನ್ಸಿರುತ್ತೆ, ನಾನು ಒಂದೇ ರೀತಿ ಇದ್ದೀನಿ. ಹೆಂಗಿರಕ್ಕಾಗತ್ತೆ? ಬಾಲ್ಯ, ಯೌವನ, ಮುಪ್ಪು ಬದಲಾವಣೆ ಆಗೋದೆ. ಏಕರೂಪ ನಾನು, ಆದ್ರೆ ಬ್ರಹ್ಮ ವಸ್ತು ಆಗಿದೆ, ಆತ್ಮ ವಸ್ತು ಒಂದೇ ಆಗಿದೆ. ಕೆಡುವೆ ನೀನೆಂದೆಂದು, ಕೆಡೋದೇ ನಿನ್ ಸ್ವಭಾವ. ನಾನು ಯಾವಾಗ್ಲೂ ಇರ್ತೀನಿ. ನೀನ್ ಸುಮ್ನೆ ಕೆಡುವೆ ನೀನೆಂದೆಂದು ಮೊದ್ಲು ಇರ್ಲಿಲ್ಲ, ಈಗ ಬಂದಿದ್ಯಾ, ಮುಂದೆ ಒಂದಿನ ಮರೆ ಆಗ್ತೀಯ. ನಾನ್ ಆ ರೀತಿ ಅಲ್ಲ. ನೀನ್ ಬಂದಿದ್ದು ನೋಡ್ದೆ, ಇರೋದು ನೋಡ್ತೀನಿ, ನೀನ್ ಹೋಗೋದು ನೋಡ್ತೀನಿ, ನಾನ್ ಯಾವಾಗ್ಲೂ ಇರ್ತೀನಿ. ಅದನ್ನ ಇದ್ರಲ್ಲಿ ಹೇಳ್ತಿದ್ರಲ್ಲ, ಇದು ಮಹಾಭಾರತ ಬರ್ತಿತ್ತು, ಅದರಲ್ಲಿ ಕಾಲ ಅದ್ರಲ್ಲಿ ಮಾತಾಡ್ತಿರ್ತಾನೆ. ನಾನು ಕಾಲ, ನಾನ್ ಯಾವಾಗ್ಲೂ ಇದೀನಿ. ಇವ್ರೆಲ್ಲಾರು ಬಂದ್ರು, ರಾಮ ಬಂದ, ಸೀತೆ ಬಂದ್ರು, ಅವ್ರು ಬಂದ್ರು, ಅವ್ರು ಹೋದ್ರು. ಈಗೇನ್ ಮಹಾಭಾರತ ಬಂತು, ಇವ್ರು ಬಂದ್ರು, ಎಲ್ಲರೂ ಬರ್ತಾರೆ ಹೋಗ್ತಾರೆ, ಎಲ್ಲಾರು ಹೋಗ್ತಾರೆ, ನಾನ್ ಮಾತ್ರ ಇದೀನಿ. ಹಾಗೆ ಆ ಕಾಲವನ್ನು ನೋಡುವ ಅರಿವು ನಾನು ಕಾಲದಲ್ಲಿಲ್ಲ, ಆ ಕಾಲಕ್ಕೂ ಆಶ್ರಯವಾಗಿರುವ ಅರಿವು ನಾನು. ಅಂತಹ ಅರಿವು ನಾನು. ಇದು ಅನಿತ್ಯ ದೇಹ. ನೀನಹೆ ಮಣ್ಣು, ಕೊನೆಗೆ ಏನಾಗ್ತೀಯ ನೀನು? ಮಣ್ಣಿನಿಂದ, ಸುಮ್ನೆ ಇವೆಲ್ಲ ಶಬ್ದ ಬಳಸೋದ್ ಕಲ್ತ್ಬಿಟ್ಟಿದೀವಿ. ಮಣ್ಣಿಂದ ಬಂದಿದೆ ದೇಹ, ಮಣ್ಣಿಗೆ ಹೋಗುತ್ತೆ. ಹೆಂಗ್ ಗೊತ್ತಿದೆ? ಮಣ್ಣಿಗೆ ಹೋಗುತ್ತೆ ಅಂದ್ಮೇಲೆ ಯಾಕೆ ಅಷ್ಟೊಂದು ವ್ಯಾಮೋಹ ಮಾಡ್ತೀಯ? ಬಿಟ್ಬಿಡಂಗಾದ್ರೆ. ಹಂಗಾಗೋದಿಲ್ಲ ಅದು. ಅದೆಲ್ಲ ಒಂದು ದೊಡ್ಡ ಸಾಧನ, ಬದುಕು. ಅದಕ್ಕೆ ತಪಸ್ಸು, ಜ್ಞಾನ ತಪಸ್ಸು ಇರ್ಬೇಕು. ಯಾವ್ದಾದೋ ತಪಸ್ಸು ಮಾಡ್ತೀವಿ ಅಂತಾರಲ್ಲ, ಇದನ್ ಜ್ಞಾನ ತಪಸ್ಸು ಮಾಡು. ದೇಹ ಒಂದು ದಿನ ಮಣ್ಣಿದು, ನಾನು ಇದರಿಂದ ಪ್ರತ್ಯೇಕ, ನಾನು ವಸ್ತು, ನೀನು ಮಣ್ಣು. ಇದು ಮಣ್ಣು ಹೋಗೋದೆ. ಎಂತ ಕಾಯಕಲ್ಪ ಮಾಡೋ, ಎಂತ ಯೋಗಿ ಆಗಿರೋ, ಎಂತ ಸಿದ್ಧಿ ಮಾಡಿರೋ, ಏನಾರು ಮಾಡು, ಕೊನೆಗೆ ಹೋಗ್ಲೇಬೇಕು. ಯಾರಿದಾರೆ ಇಲ್ಲಿವರೆಗೂ? ಬಹಳ ದೊಡ್ಡ ಜ್ಞಾನಿಗಳು, ಬಹಳ ದೊಡ್ಡ ಗುರುಗಳು, ವಿಶ್ವಗುರುಗಳು, ಆ ಗುರುಗಳು, ಈ ಗುರುಗಳು. ಒಟ್ ದೇಹ ಹೋಗಿದೆಯಲ್ಲ, ಆಮೇಲೆ ಅನ್ಬೋದು ಅವ್ರು ಅಲ್ಲಿದ್ದಾರೆ, ಹಿಂಗ್ ಸೂಕ್ಷ್ಮವಾಗಿದ್ದಾರೆ, ಅಲ್ಲಿ ಸಮಾಧಿ ಒಳಗಡೆ ಇರ್ತಾರೆ, ಅಲ್ಲಿರ್ತಾರೆ. ಇದೆಲ್ಲ ನಮ್ಮ ಭಾವನಾತ್ಮಕ. ನಿಜವಾಗ್ಲೂ ಈಗ ದೇಹಾದಿಗಳಲ್ಲಿ ಏನಿರ್ತಾರಲ್ಲ, ಇದು ಸತ್ಯ ಅಲ್ಲ. ಆಮೇಲೆ ಏನ್ ಭಾವಿಸೋದು ನಮ್ಮ ಭಾವುಕತೆಯಿಂದ. ಆದ್ರೆ ಒರಿಜಿನಲ್ ಏನು? ದೇಹ ಅಂತ ಏನ್ ಬಂದಿದೆ ಅದಿಲ್ಲ ಈಗ. ಹಾಗಾಗಿ ಇದು ಎಂತವ್ರೇ ಬರ್ಲಿ, ಈ ದೇಹ ಹೋಗೋದೆ. ಕೃಷ್ಣ ಪರಮಾತ್ಮಂದೇ ಹೋಯ್ತು, ಅದು ಯಾವ ರೀತಿ ಹೋಯ್ತು? ಯಾರು ಅವ್ರನ್ನ ಕೇಳದೆ ಇರೋ ಹಾಗೆ. ಏನ್ ಅಷ್ಟು 65,000 64,000 ಜನ ಅವನಿಗೆ ಬಂಧು ಬಾಂಧವರು, ಒಬ್ರು ಇಲ್ಲ ಅವನಿಗೆ. ಎಲ್ಲೋ ಕಾಡಲ್ಲಿ ಅವತಾರ ಪುರುಷ ಅಂತೀವಿ, ಅವನಿಗೆ ಏನೋ ಬೇಕಾ ಅಂತ ಅವತಾರ ಪುರುಷ ಕಾಡಿನ ಮಧ್ಯದಲ್ಲಿ ಬಹಳ ತಾಪ ಮಾಡ್ಕೊಂಡು ಹೋದ ಅವನ್ ಇಲ್ಲಿಂದ. ಸಾಕು ಇವ್ರೆಲ್ಲಾರ್ದು, ಮಕ್ಳದು, ಇವ್ರದು ಎಲ್ಲ, ಯಾರನ್ನೂ ಬದಲಾವಣೆ ಮಾಡಕ್ ಆಗ್ಲಿಲ್ಲ. ಅವ್ರೆಲ್ಲಾ ಹೆಂಡ್ತಿದಿರ ಮಗ, ಅವ್ರಿಗೂ ಅಂದ, ಹೋಗಿ ಇದೆಲ್ಲ ಆಗಲ್ಲ, ಇದು ಬದಲಾವಣೆ ಮಾಡಕ್ ಆಗಲ್ಲ, ನೀವು ನಿಮ್ ಪಾಡ್ಗ್ ಹೋಗಿ ಅಂತ ತಾನು ಹೊರಟ ಕಾಡಲ್ಲಿ. ಕೃಷ್ಣನ ಕೊನೆಯ ದಿನಗಳು ಅಂತ ಗ್ರಂಥ ಇದೆ,
KS ನಾರಾಯಣಾಚಾರ್ಯ ಅವ್ರು ಬರ್ದಿದ್ದಾರೆ, ಅದನ್ನ ಓದ್ಬೇಕು. ಆಗ ನನ್ ಸಂಸಾರದ ಬಗ್ಗೆ ಸ್ವಲ್ಪ ತಾಪ ಕಡಿಮೆ ಆಗುತ್ತೆ. ಅಯ್ಯೋ ಕೃಷ್ಣಂದೇ ಹಿಂಗಾಗಿದೆ, ನಂದೇನ್ ಬಿಡು ದೊಡ್ಡದು ಅಂತ ಸ್ವಲ್ಪ ಆರಾಮ ಆಗ್ತೀವಿ. ಹಾಗಾಗಿ ಅದ್ರಲ್ಲಿ ನೋಡ್ಬೇಕು, ಅದ್ರಲ್ಲಿ ಕೊನೆಯಲ್ಲಿ ಕೃಷ್ಣ ಬಹಳ ಸಾಕಾಗಿ ಎಲ್ಲ ಆ ಯುದ್ಧ ಅವ್ರದ್ದು, ಆ ಭೀಮ ಅವ್ರದೆಲ್ಲ ಒಂದ್ ಪಾಂಡವ್ರದೊಂದ್ ಗತಿ ಕಾಣಿಸಿ, ಇವನ್ ಕಾಣಿಸಿ, ತನ್ ಮನೆ ಕತೆ ಎಲ್ಲಾ ಮುಗಿಸಿ ಬೇಡಪ್ಪ ಇದು ಅಂತ ಕಾಡು ಹೊರಟಿದ್ದು. ಹೋಗಿ ಅಲ್ಲಿ ಆರಾಮ್ ಅಂತ ಕುತ್ಕೊಳಕ್ಕೆ ಅಂತ ಹೋಗಿದ್ದು. ಕಾಡಿನ ಮಧ್ಯ ಎಲ್ಲೋ ಒಂದ್ ಮರದ ಕೆಳಗಡೆ ಆರಾಮ ಕುತ್ಕೊಳಕ್ಕೆ ಅಂತ. ಕೃಷ್ಣ ಪರಮಾತ್ಮ ಯಾರು ಇಡೀ ಜಗತ್ತನ್ನ ಪಾಲಿಸ್ತಾರೆ ಮಾಡ್ತಾರೆ, ಎಲ್ಲವೂ ಅವನ ಕೈಲಿ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತೀವಿ. ಅಂತ ಕೃಷ್ಣ ಪರಮಾತ್ಮ ಏನೂ ಮಾಡಕ್ಕಾಗ್ಲಿಲ್ಲ ಜಗತ್ತಲ್ಲಿ, ಯಾರನ್ನೂ ಬದಲಾವಣೆ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಅಲ್ಲಿ ಕೂತಿದ್ದಾಗ ಆ ಬೀಡ್ತಾನಲ್ಲ ಬಾಣನ, ಅದು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಮಲಗಿದ್ದಿದ್ದು. ಹೇಗೆ ಸಾವು ಬರುತ್ತೆ? ಅನಾಥ ಶವ. ಅರ್ಜುನ ಬರ್ತಾನ ಅವ್ರನ್ನ ಹುಡುಕೊಂಡು ಕೃಷ್ಣ ಪರಮಾತ್ಮನ್ನ. ಎಲ್ಲಿ ಕೃಷ್ಣ ಪರಮಾತ್ಮ ಅವನು ಆಗ್ಲೇ ಯುಧಿಷ್ಠಿರನ್ನ ರಾಜ ಮಾಡಿರ್ತಾರೆ, ರಾಜನನ್ನಾಗಿ ಮಾಡಿ ಇವನು ಅರ್ಜುನ ಮಾತ್ರ ಇಲ್ಲ ಇಲ್ಲ ಕೃಷ್ಣ ನನ್ ಬೇಕು, ನೀನು ಎಲ್ಲಿದ್ಯಾ ನೀನು ಅಂತ ಪಾಪ ಹುಡುಕೊಂಡು ಹತ್ಕೊಂಡ್ ಮಾಡ್ಕೊಂಡ್ ಬರ್ತಾನೆ. ನನಗೂ ಸಾಕು. ಅಲ್ಲಿ ಯಾರು ಇಲ್ವೇ ಇಲ್ಲ. ಆ ಯುಧಿಷ್ಠಿರನ್ಗೆ ಎಲ್ಲಾ ಬಂದ್ ಕೇಳ್ತಾರೆ, ಯಾರ್ಗೆ ನೀನ್ ರಾಜ ನೀನು? ಎಲ್ಲಾ ವಿಧವೆಯರು, ಚಿಕ್ಕ ಮಕ್ಳುಗಳು, ಎಲ್ಲಾ ಯುವಕರು ಯುದ್ಧದಲ್ಲಿ ಸತ್ತೋಗಿದ್ದಾರೆ. ಇಡೀ ದೇಶ ಎಲ್ಲಾ ರಾಜ್ಯ ಎಲ್ಲ ಹಾಳಾಗೋಗಿದೆ. ಯಾರಿಗಾಗಿದೆ ಈಗ ರಾಜ ನೀನು ಅಂತ ಎಲ್ಲರಿಗೂ ದುಃಖ. ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಪಶ್ಚಾತ್ತಾಪ ಆಗಿ ಆ ಅರ್ಜುನ ಎಲ್ಲ ಬೇಡ ಕೃಷ್ಣ ಪರಮಾತ್ಮ ನೀನಿಲ್ದೆ ಅಂತ ಇದ್ರಲ್ಲಿ ನಾನೇನಿರೋದು ಅಂತ ಹುಡ್ಕೊಂಡ್ ಬರ್ತಾರೆ. ಅಲ್ಲಿ ಬಂದು ನೋಡ್ತಾರೆ ಅನಾಥ ಕೃಷ್ಣ ಪರಮಾತ್ಮ. ಯಾರು ಅವನಿಗಿಲ್ಲ, ಅಲ್ಲಿ ಯಾರು ಒಬ್ರು ಇಲ್ಲ ಅವನ ಹತ್ರ. ಅಲ್ಲಿ ಒಬ್ನೇ ಅಲ್ಲಿ ದೇಹ ಬಿಟ್ಟಿದ್ದಾರೆ ಕಾಡೊಳಗಡೆ. ಅಂತ ಕೃಷ್ಣ ಪರಮಾತ್ಮಂದೇ ಆ ಸ್ಥಿತಿ. ನಾವು ಮಾತ್ರ ನಮ್ಗಂಗ ಆಗಲ್ಲ ಅಂತೀವಲ್ಲ, ಎಷ್ಟು ಭ್ರಮೆ ಇರ್ಬೋದು ನಮಗೆ. ಯಾರ್ಯಾರು ದೇಹದಾರಿ ಆಗಿರ್ತೀವೋ ಅವ್ರಿಗೆಲ್ಲ ಹೀಗೆ ಆಗೋದು. ದೇಹದಿಂದ ಪ್ರತ್ಯೇಕ ಆದ್ವಿ ಆರಾಮಾಗ್ತೀವಿ. ಹಾಗಾಗಿ ಇಂಥ ಸತ್ಸಂಗವನ್ನ, ಗುರುಗಳ ಕರುಣೆಯನ್ನ, ಹಗಲಿರುಳು ಜ್ಞಾನ ಚಿಂತನೆಯನ್ನ ಮಾಡ್ತಾನೇ ಇರ್ಬೇಕು. ಸ್ವಲ್ಪ ತಪ್ಪದ್ವಿ ಆ ಕಡೆ ಬಹಳ ರಭಸ ಇದೆ. ಪ್ರವಾಹ ಏನಿದು ಗಂಗಾ ನದಿ ತುಂಬಾ ಏನ್ ಸ್ಪೀಡ್ ಇದೆಯಲ್ಲ, ಆ ತರ ಸಂಸಾರ ಸಾಗರ ಅದು. ಸುಮ್ನೆ ಆ ಕಡೆ ಸುಮ್ನೆ ನೋಡೋಣ ಅಂತ ಹಿಂಗ್ ಹೋದ್ರೆ ಸಾಕು, ರಭಸವಾಗಿ ಕರ್ಕೊಂಡು ಹೊಟ್ಟೋಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಬದುಕು ಬಹಳ ಅಮೂಲ್ಯ. ದೇಹದಲ್ಲಿ ಅತ್ಯಂತ ಶ್ರೇಷ್ಠ. ಆ ದೇಹವನ್ನ ದೇವನಿಗಾಗಿ ಬಳಸಿದ್ರೆ ನಾವು ಬಹಳ ಆರಾಮಾಗ್ಬಿಡ್ತೀವಿ. ಅದನ್ನ ಈಗ ನಿಜಗೊಂಡ್ರೆ ಹೇಳ್ತಿದ್ದಾರೆ, ಈ ದೇಹದ ಮೇಲೆ ಬಹಳ ಅಭಿಮಾನ ಪಡಬೇಡ. ಬರೀ ಒಂದ್ ಅವಸ್ಥೆಯಲ್ಲಿದೆ, ಇನ್ 2 ಅವಸ್ಥೆಯಲ್ಲಿ ಇಲ್ವೇ ಇಲ್ಲ. ಇದು ಏನ್ ಬರೀ ಎಚ್ಚರದಲ್ಲಿ ಮಾತ್ರ ತಾನೇ ನಿನ್ನ ಬದುಕು. ಎಚ್ಚರದಲ್ಲೇ ಇವೆಲ್ಲಾ ಮಾತುಗಳು. ಇನ್ 2 ಅವಸ್ಥೆಯಲ್ಲಿ ಇಲ್ಲ. ಮತ್ತೆ ನಿರ್ವಿಕೃತಿ ನಾನು. ಕುಂದು ಹೆಚ್ಚು ಕಡಿಮೆ ಆಗೋದು, ಹೆಚ್ಚಾಗೋದು, ಚೆನ್ನಾಗಿದ್ದೀನಿ ಅನ್ನೋದು, ಚೆನ್ನಾಗಿಲ್ಲ ಅನ್ನೋದು ಎಲ್ಲಾ ನೀನು. ಆದ್ರೆ ಆತ್ಮವಸ್ತು ಹಾಗಲ್ಲ. ಸಮವಾನು 6 ವಿಕಾರದ ಬಾಧೆ ಬಡುತ್ತೀಯ ನೀನು. 6 ವಿಕಾರಗಳು ಅದೆಲ್ಲರಿಗೂ ಗೊತ್ತಿದೆ. ಎಲ್ಲ ಹೇಳಕ್ ಕಲ್ತಿರ್ತೀವಿ. ನಾನ್ ಹಂಗ ಆಗ್ತಿದೀನಿ ಏನ್ ಗೊತ್ತಾಗಲ್ಲ. ನಾನ್ ಬಾಲ್ಯದಿಂದ ಯೌವನಕ್ ಬಂದಿದ್ದೀನಿ, ಯೌವನದಿಂದ ಮುಪ್ಪುಗ್ ಹೋಗ್ತಾ ಇದ್ದೀನಿ, ಏನು ಅನ್ಸೋದೇ ಇಲ್ಲ. ನಾನ್ ಯಾವಾಗ್ಲೂ ಇದೀನಿ ಅನ್ನಂಗೆ ಅನಿಸ್ತಿರತ್ತೆ. ಹೊರಗಡೆ ಅವ್ರಿಗೆ ಗೊತ್ತಾಗ್ತಿರತ್ತೆ. ಅವ್ರಂತಾರೆ, ಓ ಏನ್ರಿ ಹಂಗಿದ್ರಿ ಹಿಂಗಾಗ್ಬಿಟ್ಟಿದೀರಾ. ಅವಾಗ ಗಾಬರಿ ಆಗತ್ತೆ, ಹೌದಾ ಅಂತ. ಇಲ್ಲಾಂದ್ರೆ ನಮಗ್ ಗೊತ್ತೇ ಆಗಲ್ಲ. 6 ವಿಕಾರ ಬಾಧೆ ಪಡುತ್ತೀಯ ನೀನು. ಬೇರೆ ನೋಡವಕ್ಕೆ ನಾನ್ ಬೇರೆ ಇದ್ದೀನಿ. ನಾನು ದೃಶ್ಯವಾಗಿ ತೋರುವೆ, ನೀನು ದೃಶ್ಯ, ನಾನು ದೃಕ್. ಯಾವ್ದು ದೃಶ್ಯ ಇರುತ್ತೋ ದೃಶ್ಯ ತನ್ನಷ್ಟಂ, ಅದು ನಾಶ ಆಗ್ಲೇಬೇಕು. ಎಂತ ಶ್ರೇಷ್ಠವೇ ಇರ್ಲಿ, ನನ್ನ ಎದುರಿಗೆ ಏನೇನ್ ಕಾಣಿಸುತ್ತೋ, ನಾನು ಯಾವ್ದಾವ್ದನ್ನ ಅರಿತೀನೋ ಅವೆಲ್ಲವೂ ನಾಶ ಆಗತ್ತೆ. ದೃಶ್ಯ ನೀನು, ದೃಕ್ ನಾನು. ರುಜೆಗಳ ಹೇರು ವಿಚಾರಿಸೆ ನೀನು. ಕಾಯಿಲೆಗಳ ನೀನು ಸಮೂಹ ಏರು ನೀನು ವಿಚಾರಿಸೆ ನೀನು. ಸೌಖ್ಯವಾನ್ ನಾನ್ ಆರಾಮಾಗಿರೋಂಥವ್ರು. ಹೇಯವುದು ನೀನು, ಕೊಳಕು ನೀನು. ನಿನಗೆ ಮುಟ್ಟಕ್ಕ ಕೊಳೆ ನೀನು, ಹೇಯವ ನೀನು. ಉಪಾದೇಯ ಆತ್ಮಕ ನಾನು, ಊಹಿಸಕ್ಕೆ ಆಗಲ್ಲ ಆ ರೀತಿಯ ಅನುಭವ ನಾನು. ಮಿಥ್ಯೆ ಮಾಯೆ ನೀನು. ಮಿಥ್ಯೆ ಮಾಯೆ ಬಹಳ ಶ್ರೇಷ್ಠ. ಇಲ್ವೇ ಇಲ್ಲ ನೀನು, ಬರೀ ಕಾಣಿಸ್ತಾ ಇದೆಯಾ. ಮಿಥ್ಯೆ ಮಾಯೆ ನೀನು. ಮಾಯಾರಹಿತ ಶಂಭುಲಿಂಗವ ನಿಂತು ಕಾಯವೇ ನೀನ್ಯಾರು ನಾನ್ಯಾರು. ದೇಹ ನೀನು ಬರೀ ಕಾಣಿಸ್ತಾ ಇದೆಯಾ, ನೀನ್ಯಾರು ನಾನ್ಯಾರು. ಮಾಯಾರಹಿತ ನಾನು ಯಾವ ಇದೂ ಇಲ್ಲ. ಈ ದೇಹಾದಿಗಳಿಗೆ ಇವೆಲ್ಲವೂ ಈ ಏನೇನ್ ಹೇಳಿದೆ ಇದೆಲ್ಲ ದೇಹ ನಾನು ಅಂದ್ರೆ, ಹಾಗಾಗಿ ದೇಹ ನಿನ್ನ ಸಂಘ ನನಗೆ ಯಾಕೆ. ನಾನು ಶಂಭುಲಿಂಗ ನಾನು. ಆ ಅರಿವು ಇರುವು ಆನಂದ ನಿತ್ಯ ಪೂರ್ಣ ವಸ್ತು ನಾನು. ಆಯ್ತು. ಇನ್ನು ಮುಂದಿನ ಸೂತ್ರ ನಾಳೆ.